ಏನಿದು ಘಮ ಘಮ ಹಿಂಗಿದೆ? ನಾನು ನೋಡೋಕೆ ಚೆನ್ನಾಗಿದ್ದೀನಿ ಸಾಕು. ಇಷ್ಟಪಟ್ಟು ಮಾಡಿ ಕಷ್ಟಪಟ್ಟು ಏನು ಮಾಡಬೇಕು. Hello, Samudaya TV viewers. IWDIA International Women's Day Indian Achievers Awards 5th year award ceremony was grand successful at Citrus Hotel in Cunningham Road, Bengaluru. ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಇಂಡಿಯನ್ ಅಚೀವರ್ಸ್ ಅವಾರ್ಡ್ಸ್ 5ನೇ ವಾರ್ಷಿಕೋತ್ಸವವನ್ನು ಸಿಟ್ರಸ್ ಹೋಟೆಲ್ ಬೆಂಗಳೂರಿನಲ್ಲಿ ಯಶಸ್ವಿಯಾಗಿ ನೆರವೇರಿಸಿದರು. ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಸುದ್ದಿ ವರದಿ ನಿಮ್ಮ ಸಮುದಾಯ ಟಿವಿಯಲ್ಲಿ ನೋಡಿ, ಕಾಮೆಂಟ್ ಮಾಡುವುದರ ಮುಖಾಂತರ ಪ್ರೋತ್ಸಾಹಿಸಿ. that I have to tell that ಇವ್ರದ್ದು ಒಂದು ಹೋಟೆಲ್ ಇದೆ ಘಮ ಘಮ ಅಂತ. ಮ್ಯಾಮ್ ಮೊನ್ನೆ ಏನು ಹೇಳಬೇಕು ಅಂದರೆ, ಇನ್ಫ್ಯಾಕ್ಟ್ ನಾನು ಘಮ ಘಮ ವಿಸಿಟ್ ಮಾಡಿದಾಗ ಅದು ನಿಮ್ಮ ಹೋಟ್ಲ್ ಅಂತ ನಂಗೆ ಗೊತ್ತಿರಲಿಲ್ಲ, ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಸೊ ಲೇಟರ್ ಐ ಗಾಟ್ ಟು ನೋ ದಟ್ ಇಟ್ ಈಸ್ ಯುವರ್ ಹೋಟೆಲ್ ಆ್ಯಂಡ್ ದೆನ್ ಐ ಫೆಲ್ಟ್ ವೆರಿ ಹ್ಯಾಪಿ ಈಟಿಂಗ್ ಇಟ್. ಇಟ್ ಟೇಸ್ಟ್ ಆರ್ ಜಸ್ಟ್ ಡಿಲಿಷಿಯಸ್. ತುಂಬ ರುಚಿಯಾಗಿದೆ ಆ್ಯಂಡ್ ನಾರ್ತ್ ಕರ್ನಾಟಕ ಫುಡ್ ಅಂದರೆ ನನಗೂ ತುಂಬ ಇಷ್ಟ. Thank you. First of all, thank you so much for coming to this event. So, ಈ event ಬಗ್ಗೆ ನಿಮ್ಮ ಅನಿಸಿಕೆ ಎರಡು ಮಾತು. ಯಾವತ್ತೂ ಹೆಣ್ಮಕ್ಳು ಸೇರಿದಾಗಲೇ ಅದು ಒಂಥರ ಸಂಭ್ರಮ. ಅದರಲ್ಲಿ ಈ ಥರ ಒಂದು ಇವೆಂಟ್ ಅಂದಾಗ ನಮ್ಮ ಮನಸ್ಸಲ್ಲಿ ಐ ಥಿಂಕ್ ಆಸ್ ವಿಮೆನ್ ಬೆಳಗಿಂದ ರಾತ್ರಿವರೆಗೂ ಏನೋ ಮನೇಲಿ ಅಡುಗೆ ಮಾಡಿರ್ತೀವಿ, ಎಷ್ಟು ಕಷ್ಟಪಟ್ಟಿರ್ತೀವಿ. ಆಲ್ ವಿ ಎಕ್ಸ್ಪೆಕ್ಟ್ ಇಸ್ ಅ ಥ್ಯಾಂಕ್ಸ್. ಫ್ರ್ಯಾಂಕ್ ಆಗಲ್ವಾ? ಇಷ್ಟು ಕಷ್ಟಪಟ್ಟು ಮಾಡಿ ಡೈನಿಂಗ್ ಟೇಬಲ್ ಅಲ್ಲಿ ಊಟ ಮಾಡಿದ್ಮೇಲೆ ಏನ್ ಸಖತ್ತಾಗಿತ್ತು ಒಂದು ವರ್ಡ್ ಹೇಳಿದ್ರೆ ಸಾಕು, ವಿ ಡೋಂಟ್ ಮೈಂಡ್ ನೆಕ್ಸ್ಟ್ ಡೇ ತಿರ್ಗಾ ನಾವು ಕಷ್ಟಪಡೋದು. ಅಷ್ಟು ಸಿಂಪಲ್ ಆಗಿ ಒಂದು ಥ್ಯಾಂಕ್ಸ್ ಅಲ್ಲೇ ಕೆಲಸ ನಡೆಸ್ಕೊಂಡು ಹೋಗ್ಬೋದು. ಅಂಡ ಇದು ಐ ಥಿಂಕ್ 5th ಇಯರ್ ಅಂತ ಕಾಣುತ್ತೆ ಅಲ್ವಾ? ಸೊ 5th ಇಯರ್ ಹೆಣ್ಮಕ್ಕಳನ್ನ ಬೇರೆ ಬೇರೆ ಫೀಲ್ಡ್ ಇಂದ ಆಯ್ಕೆ ಮಾಡಿ ಅವರು ಬೆಂತಟ್ಟಾಗ ಇದಕ್ಕಿಂತ ಇನ್ನ ಒಂದು ಸಂತೋಷದ ವಿಚಾರ ಏನು? ಅಂಡ್ usually they say one woman can't get along with the other. Our group na nodbeku. All of us are cheerleaders. Come on. Behind one successful man yavaglu women antare. I think behind one successful human being ಒಂದು ಇಡೀ ಚಿಕ್ಕ ಸಮುದ್ರ ಹ್ಯೂಮನ್ ಬೀಯಿಂಗ್ಸ್ ಇರುತ್ತೆ. ಸೊ ಬಹುಶಃ ನಿಮ್ಮ ಹೆಸರು ಗೊತ್ತಿರಲ್ಲ, ಆದ್ರೆ ಸಾಧನೆಗೆ ಇಲ್ಲಿ ಬಂದು ಒಂದು ಅವಾರ್ಡ್ ತಗೋತಿರೋದ್ರೆ ಹಾರ್ಟ್ಲಿ ಆಗಿ ವಿಶ್ ಮಾಡ್ತೀವಿ ಒಳ್ಳೇದಾಗ್ಲಿ ಅಂತ. ಸೊ ವಿಶಿಂಗ್ ಎವ್ರಿಬಡಿ ವೆರಿ ಗ್ರೇಟ್ ಅಂಡ್ ಇಂಟರ್ನ್ಯಾಷನಲ್ ವುಮೆನ್ ಇಂಡಿಯನ್ ಅಚೀವರ್ಸ್ ಅವಾರ್ಡ್ ದ ಎಂಟೈರ್ ಟೀಮ್ಗೆ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್. Kinda ma'am to please honor Mr. Ranjan Kumar. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂದರೆ ನೋಡಿ, ಆಯೋಜಕರು ದೇವರ ಮಕ್ಕಳ ಪ್ರತಿಭೆಯನ್ನು ಗುರುತಿಸೋದಲ್ಲದೆ ಅವರಿಗೆ ವೇದಿಕೆಯನ್ನು ಕಲ್ಪಿಸಿದ್ದಾರೆ. ಬನ್ನಿ, ಇಲ್ಲಿದ್ದಾರೆ ನೋಡಿ ಪುಟಾಣಿ ಮಕ್ಕಳು. ನಾವು ದೇವ್ರ ಮಕ್ಕಳು ಅಂತ ಯಾಕೆ ಕರಿತೀವಿ ಅಂದರೆ ದೈವದತ್ತವಾಗಿ ಅವ್ರಿಗೆ ಕಲೆ ಬಂದ್ಬಿಟ್ಟಿದೆ. ಆತ್ಮಸ್ಥೈರ್ಯ, ಬದುಕಬೇಕು ಅನ್ನೋ ಛಲ ಎಲ್ಲವೂ ಇದೆ. ಇದರ ಮುಖ್ಯಸ್ಥರು ಇಲ್ಲೇ ಇದ್ದಾರೆ. ಸೊ ನೋಡಿ, ಅವರು ಕೈಯಲ್ಲಿ ಇಟ್ಕೊಂಡಿರತಕ್ಕಂಥ ಹೂ ಕುಂಡಗಳು, ಅದರಲ್ಲೆಲ್ಲ ಸಣ್ಣ ಸಣ್ಣ ಹೂಗಳು ಹೆಂಗೆ ಒಂದು ನಿಷ್ಕಲ್ಮಶದಿಂದ ಒಂದು ಸೌಂದರ್ಯದಿಂದ ಕೊಡಿರ್ತಾರೋ ಅದೇ ರೀತಿಯ ಮನಸ್ಸುಗಳು ಇವರು. ಬನ್ನಿ, ಈ ಕಾರ್ಯಕ್ರಮಕ್ಕೆ ಅವ್ರಿಗಿನ ಕರೆಸಿ ಈಗಾಗಲೇ ಆಯೋಜಕರು ಏನು ಅವ್ರು ಗೌರವ ಕೊಡಬೇಕು, ಸ್ಥಾನ ಕೊಡಬೇಕು ಎಲ್ಲ ಕೊಟ್ಟಿದ್ದಾರೆ. ಮುಖ್ಯಸ್ಥನ ಮಾತನಾಡಿಸಿ ಈ ಕಾರ್ಯಕ್ರಮದಲ್ಲಿ ಅವ್ರ ಪಾಲ್ಗೊಳ್ಳುವಿಕೆ ಬಗ್ಗೆ ವಿಷಯಗಳನ್ನು ಕೇಳಿ ತಿಳ್ಕೊಳ್ಳೋಣ.
ನಮಸ್ತೆ ನಮಸ್ಕಾರ ಸರ್, ನಮಸ್ತೆ ಎಲ್ಲರಿಗೂ ನಮಸ್ಕಾರ. ನಾನು ರಾಹುಲ್ ಗಾಳಿ. ನಮಸ್ಕಾರ, ನಾನು ಗಾಳಿ ರಾಹುಲ್. ಇವತ್ತು ಇಂಥ ದೊಡ್ಡ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂಥ ಅಂಜನ್ ಸರ್ ಆಗಿರ್ಬೋದು, ಪದ್ಮಪ್ರಿಯ ಮೇಡಮ್ ಆಗಿರ್ಬೋದು, ಸ್ಮಿತಾ ಮೇಡಮ್ ಆಗಿರ್ಬೋದು, ಹಾಗೂ ನೇತ್ರಾವತಿ ಮೇಡಮ್ ಆಗಿರ್ಬೋದು, ಹಾಗೂ ಎಲ್ಲ ದೊಡ್ಡ ದೊಡ್ಡ ಮಹಿಳೆಯರು ದೊಡ್ಡ ಸಾಧನೆ ಮಾಡಿರುವಂಥ ಮಹಿಳೆಯರ ಮುಂದೆ ನಮ್ಮ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ದೊಡ್ಡ ಮಾತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ತುಂಬ ಮೆಮೊರೇಬಲ್ ಡೇ ನಮಗೆ ಇವತ್ತು. ಯಾಕಂದರೆ ಆಶ್ರಮಗಳಲ್ಲಿ ಮಕ್ಕಳಲ್ಲಿ ಟ್ಯಾಲೆಂಟ್ ಇದ್ದೇ ಇರುತ್ತೆ, ಬಟ್ ಸ್ಟೇಜ್ಗಳು ಸಿಗೋದಿಲ್ಲ, ಅವಕಾಶಗಳು ಸಿಗೋದಿಲ್ಲ. ಮಕ್ಕಳಲ್ಲಿರುವಂಥ ಜನ ನೋಡಬೇಕು, ನಾವೇನು ಕಲಿಸ್ತಾ ಇದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ. ಬರೀ ಊಟ ಹಾಕಿ ಬೆಳೆಸೋದಲ್ಲ ಮಕ್ಕಳಿಗೆ, ಅವರಲ್ಲಿ ಕಲೆ, ಶಿಕ್ಷಣ ಎಲ್ಲ ಥರ ಅವ್ರಿಗೆ ಎಲ್ಲರೂ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ಲ, ಅವರಲ್ಲಿ ತುಂಬ ಬೇರೆ 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 ಕಲೆಗಳಿರ್ತವೆ. ಆ ಕಲೆಯನ್ನು ಕೊಟ್ಟು ಕಲೆ ನೋಡಿ ಅವರಿಗೆ ಅದೇ ರೀತಿಯಲ್ಲಿ ಆ ಕ್ಷೇತ್ರದಲ್ಲಿ ಹೋಗುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಹಾಗೆ ನಮಗೆ ಎಲ್ಲ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅಂಜನ್ ಸರು ಹಾಗೂ ಪ್ರಮೋದ್ ಗುರುಜಿ ಆಗಿರ್ಬೋದು ನಮ್ಗೆ ಒಳ್ಳೆಯ ಒಂದು ಅವಕಾಶ ಕಲ್ಪಿಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಗೆ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಹಾಗೆ ಎಲ್ಲ ನಮ್ಮ ಬಂಧು ಮಿತ್ರರಿಗೂ ತುಂಬ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಮೇಡಮ್ ಅವ್ರಿಗೆ ತುಂಬ ಅವಕಾಶ ಕೊಟ್ಟಿದ್ದೀರಾ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಡ್ಯಾನ್ಸ್ ಮಾಡಿದ್ರಾ? ಹೌದಾ? ಡ್ಯಾನ್ಸ್ ಯಾರು ಹೇಳ್ಕೊಟ್ಟಿದ್ದು? ಬಾಲ್ ಸರ್. ಹೌದಾ? ಸರಿ, ನೀನು ಡ್ಯಾನ್ಸ್ ಮಾಡ್ಬೇಕಾದ್ರೆ ಇಷ್ಟ ಆಗತ್ತೆ, ಇಷ್ಟ ಆಗಲ್ವಾ? ಇಷ್ಟ ಆಗುತ್ತೆ. ಪದ್ಮಪ್ರಿಯ ಮೇಡಮ್ಗೆ ಹಂಗೆ ಸ್ಮಿತಾ ಮೇಡಮ್ಗೆ ಧನ್ಯವಾದಗಳು. ಅಡಿ ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಬೆಂಗಳೂರಿನ ಸಿಟ್ರಾನ್ ಹೋಟೆಲಲ್ಲಿ ಇವತ್ತು ವಿಶೇಷವಾದ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ವಿಶೇಷವಾದಂತಹ ವರದಿಯನ್ನು ನೀಡ್ತಾ ಇದ್ದೇವೆ. ಏನಪ್ಪ ಅಂತಂದರೆ IWDIAA ಸಂಸ್ಥೆಯ 5ನೇ ವಾರ್ಷಿಕೋತ್ಸವ. 1 ವರ್ಷ ಮಾಡೋದೇ ಭಾಳ ಕಷ್ಟ, ಅಂಥದ್ರಲ್ಲಿ 5 ವರ್ಷ ಸತತವಾಗಿ ಮಾಡ್ಕೊಳ್ತಾ ಬಂದಿದ್ದಾರೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮತ್ತು ಸಾಧನೆ ಮಾಡಿದಂಥ ಸಾಧಕರಿಗೆ ಒಂದು ಸಾಧನೆಯ ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. ಬಹಳ ಅದ್ಭುತವಾಗಿತ್ತು ಕಾರ್ಯಕ್ರಮ. ಇದರಲ್ಲಿ ವಿಶೇಷತೆ ಏನು ಅಂದರೆ, ದೇವರ ಮಕ್ಕಳಿಗೆ ಮುಖ್ಯವಾಗಿ ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸೋರೇ ಕಷ್ಟ. ಅಂಥದ್ರಲ್ಲಿ ಅವರ ನೃತ್ಯ ಪ್ರದರ್ಶನ, ಅವರ ಒಂದು ಕಲಾ ಪ್ರದರ್ಶನವನ್ನು ಮಾಡಲಿಕ್ಕೆ ಇಲ್ಲಿ ವೇದಿಕೆಯನ್ನು ಕಲ್ಪಿಸ್ಕೊಟ್ಟಿದ್ದಾರೆ ಈ ಆರ್ಗನೈಸರ್ಸು. ಪದ್ಮಪ್ರಿಯ ಮೇಡಮ್ ಇರ್ಬೋದು, ಸ್ಮಿತಾ ಮೇಡಮ್ ಇರ್ಬೋದು, ಮತ್ತು ಅವರೆಲ್ಲ ಸಂಗಡಿಗರು ಭಾಳ ಅದ್ಭುತವಾಗಿ ಈ ಸಾಧಕರನ್ನು ಗುರುತಿಸಿದ್ದಾರೆ. ಇನ್ಯಾಕೆ ತಡ, ಈ ಒಂದು ಸಾಧನೆಯ ಕಾರ್ಯಕ್ರಮವನ್ನು ನಿಮಗೆ ಎಲ್ರಿಗೂ ತೋರಿಸ್ತಾ ಇರ್ತಕ್ಕಂಥವ್ರು ಆಯೋಜಕರಲ್ಲೊಬ್ಬರಾಗಿರ್ತಕ್ಕಂಥ ಡಾಕ್ಟರ್ ಸ್ಮಿತಾ ರಾಜು ಅವರು ನಮ್ಮೊಂದಿಗಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಭಾಳಷ್ಟು ವಿಚಾರಗಳಿದೆ. ಅದು ಚುಟುಕಾಗಿ ಒಂದೇ ಒಂದು ಸಾಲಲ್ಲಿ ಹೇಳ್ತೇನೆ. ಏನಂದರೆ, ಇವರು ಫ್ಯಾಷನ್ ಐಕಾನ್. ಮೊದಲನೇದಾಗಿ ಸಾಮಾನ್ಯವಾಗಿ ಮದುವೆ ನಂತರ ಮಹಿಳೆಯರಿಗೆ ಸೌಂದರ್ಯ ಅನ್ನೋದು ಹೋಯಿತು, ಅಥವಾ ಸೌಂದರ್ಯ ಕ್ಷೇತ್ರಕ್ಕೆ ನಾವು ಅನರ್ಹರು ಅನ್ನೋ ಒಂದು ಭಾವನೆ ಇರುವಂಥ ಸಂದರ್ಭದಲ್ಲಿ ಇವರು ಸೌಂದರ್ಯ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಒಂದು ವಿಶೇಷವಾದ ಶೈಲಿಯೊಂದಿಗೆ ಪಾಲ್ಗೊಳ್ತಾರೆ, ಕಂಟೆಸ್ಟೆಂಟಾಗಿ ಪಾಲ್ಗೊಳ್ತಾರೆ, ಜ್ಯೂರಿಯಾಗಿ ಹೋಗ್ತಾರೆ, ಹಾಗೆ ಕನ್ಸಲ್ಟೆಂಟ್ ಆಗಿ ಕೂಡ ಭಾಳಷ್ಟು ಯಂಗ್ ಮಾಡೆಲ್ಸ್ಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಇನ್ಯಾಕೆ ತಡ, ಅವ್ರ ಬಗ್ಗೆ ಹೇಳ್ತಾ ನಿಮಗೆ ಅಷ್ಟೊಂದು ಸ್ವಾದ ಅನಿಸಲ್ಲ. ಅವರ ಬಾಯಿಂದನೇ ಕೇಳಿ ವಿಶೇಷವಾದಂತಹ ಒಂದು ವರದಿಯನ್ನು ಪಡ್ಕೊಳ್ಳೋಣ. ನಮಸ್ತೆ ಮ್ಯಾಮ್. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಸೊ ಪ್ರೊಫೆಷ್ನಲಿ ನಾನು ಒಂದು ಕೌನ್ಸ್ಲರಾಗಿ ಕೆಲಸ ಮಾಡೋದು. ಸೊ ನನ್ನ ಮೇಯ್ನ್ ಇದು ಏನಂದರೆ, ಐ ವರ್ಕ್ ಆ್ಯಸ್ ಅ ಪೇರೆಂಟ್ ಅಡ್ವೈಸರ್. ಎಲ್ಲರಿಗೂ ಪೇರೆಂಟಿಂಗ್ ವರ್ಕ್ಶಾಪ್ಸ್ ಹೇಗೆ ಮಕ್ಕಳನ್ನ ಹೇಗೆ ಮುಂದೆ ತರಬೇಕು ಜೀವನದಲ್ಲಿ ಅಂತ ಒಂದು ತುಂಬ ಈಸಿ ವೇ ಆಫ್ ಪೇರೆಂಟಿಂಗ್ ಹೇಳ್ಕೊಡ್ತೀನಿ. ಆ್ಯಂಡ್ ಆ್ಯಸ್ ಅ ಪ್ಯಾಷನ್ ನನಗೆ ತುಂಬ ಇಷ್ಟ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ಗ್ಲೋ ಆಗಬೇಕಂತ ಹೇಳಿ. ಬಿಕಾಸ್ ನಾನು ನನ್ನ ಫಸ್ಟ್ ಕರಿಯರ್ ಸ್ಟಾರ್ಟ್ ಮಾಡಿದ್ದು ಕ್ಯಾಬಿನ್ ಕ್ರೂ ಆಗಿ. ಸೊ ನನಗೆ ಅಲ್ಲಿಂದ ಒಂದು ತುಂಬಾ ಇಷ್ಟ ಇತ್ತು, ಜೋಶ್ ಇತ್ತು ಈ ಫೀಲ್ಡಲ್ಲಿ ಬರಬೇಕು ಅಂತ ಹೇಳಿ. ಸೊ ಅದರಿಂದ ಒಂದು ಅವಕಾಶ ಸಿಕ್ತು ಒಂದು ಮಿಸಸ್ ಇಂಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ. ಸೊ ಈಗ ನಾನು ಮಿಸಸ್ ಇಂಟರ್ನ್ಯಾಷನಲ್ ವಂಡರ್ ವುಮೆನ್ ಅಂತ ಹೇಳಿ ಎಲ್ರಿಗೂ ನಾನು ಪರಿಚಯ ಇದ್ದೀನಿ. ಸೊ ಈ ಒಂದು ವೇದಿಕೆ ಕೊಟ್ಟಿದ್ದಾರೆ ಪದ್ಮಪ್ರಿಯ ಮ್ಯಾಮ್, ಅವ್ರಿಗೆ ಇವತ್ತು ಇಲ್ಲಿ ಒಂದು ಫ್ಯಾಷನ್ ಇವೆಂಟ್ ಮಾಡೋದಕ್ಕೆ. ಸೊ ಥ್ಯಾಂಕ್ಸ್ ಅ ಲಾಟ್ ಟು ಹರ್ ಆ್ಯಂಡ್ ದ ಎಂಟೈರ್ ಪೀಪಲ್ ಹೂ ಹ್ಯಾವ್ ಎಂಜಾಯ್ಡ್ ದಿಸ್ ಶೋ ಟುಡೇ. ಥ್ಯಾಂಕ್ಸ್ ಅ ಲಾಟ್. ಸೂಪರ್ ಮ್ಯಾಮ್. ಭಾಳಷ್ಟು ವಿಚಾರಗಳು ಹೇಳಿದ್ರಿ, ಪದ್ಮಪ್ರಿಯ ಅವ್ರ ಜೊತೆಗಿನ ಒಡನಾಟ ಹೇಳಿದ್ರಿ, ಸಾಧನೆ ಬಗ್ಗೆ ಹೇಳಿದ್ರಿ. ನಿಮ್ಮ ಫ್ಯಾಷನ್ ಇಂಡಸ್ಟ್ರಿಯಲ್ಲಿ ನಿಮ್ಮ ಸಾಧನೆ ಇನ್ನಷ್ಟು ಶಿಖರಕ್ಕೆ ತಲುಪಲಿ ಅಂತ ನಾಡಿನ ಜನತೆಯ ಬಗ್ಗೆ ಸಮುದಾಯ ಟಿವಿಯಿಂದ ಶುಭ ಹಾರೈಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಮತ್ತೊಬ್ಬರು ಆಯೋಜಕರಲ್ಲಿ ಮುಖ್ಯಸ್ಥರು, ಅವರೇ ಶಕ್ತಿ, ಅವರೇ ಯುಕ್ತಿ ಎಲ್ಲವನ್ನೂ ಹೇಳ್ಬೋದು. ಸೊ ಈ ಕಾರ್ಯಕ್ರಮವನ್ನು ನಿಭಾಯಿಸಬೇಕಂದ್ರೆ ಸಾಮಾನ್ಯವಾಗಿ ಪುರುಷರಿಗೆ ಭಾಳ ಕಷ್ಟ ಇರುತ್ತೆ. ಅಂಥದ್ರಲ್ಲಿ ಮಹಿಳೆಯಾಗಿ ಇಡೀ ಕುಟುಂಬವನ್ನು ಮತ್ತು ಸಾಧಕರನ್ನು ಗುರುತಿಸಿ ಎಲ್ಲವನ್ನೂ ಕೂಡ ಒಂದು ಕಡೆ ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಪ್ರಯತ್ನಪಟ್ಟು ಮಾಡಿದ್ದಾರೆ ಪದ್ಮಪ್ರಿಯ ಮೇಡಮ್. ನೀವು ನನ್ನ ಪ್ರಕಾರ ನಿಮ್ಮ ಪರಿಚಯ ನನಗೆ ಸ್ವಲ್ಪ ಆದರೂ ಕೂಡ ಇಲ್ಲಿ ಪ್ರಾಕ್ಟಿಕಲಾಗಿ ನೀವು ಮಾಡುವಂಥ ಚಟುವಟಿಕೆಯಲ್ಲೇ ನಮ್ಗೆ ಅರ್ಥ ಆಗುತ್ತೆ. ನೀವು ನಟಿ ಹೌದು, ಕಲಾವಿದೆ ಹೌದು, ಜೊತೆಗೆ ಒಳ್ಳೆ ಕಾರ್ಯಕ್ರಮ ಸಂಘಟಕಿ, ಜೊತೆಗೆ ಮಾತು ಕೂಡ ಭಾಳ ಚೆನ್ನಾಗಿ ಆಡ್ತೀರಂತ ಅನಿಸುತ್ತೆ.
ಹಾಗಾಗಿ ನಿಮ್ಮ ಮಾತುಗಳಿಂದ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತು. ಇವತ್ತು ನಾವು ವುಮೆನ್ ಅಚೀವರ್ಸ್ ಅವಾರ್ಡ್ ಮಾಡಿದ್ದೀವಿ. ನನಗೆ ಸಾರಿಂದ ತುಂಬ ಸಪೋರ್ಟ್ ಸಿಕ್ಕಿದೆ. ಅವರು ನನಗೆ ನಾಮಿನೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ, ಆಮೇಲೆ NGO ಇಂದ ಎಲ್ಲ ನಂಗೆ ಸಪೋರ್ಟ್ ಮಾಡಿದ್ದಾರೆ. ನಾನು ಅವ್ರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟು ನನ್ನ ಟೀಮಲ್ಲಿ ಅಂತ ಇರೋದು ಸ್ಮಿತಾ ಅಂತ ಇದ್ದಾರೆ, ಆಮೇಲೆ ನನ್ನ ಸಿಸ್ಟರು ಸುನೀತಾ ಅಂತ. ನಾವು 3 ಜನನೂ ಸೇರಿ ಈ ಈವೆಂಟ್ನ ಮಾಡಿದ್ದೀವಿ ಇವತ್ತು. ಆ್ಯಕ್ಚುಲಿ ಇದು 5 ಇಯರ್ಸಿಂದ ಮಾಡ್ಕೊಂಬಂದಿರೋದು, ಇದು 5th ಇಯರ್ ಮಾಡಿರೋದು. ಇವತ್ತು ನಾವು ಅರೌಂಡ್ 30 ಮಹಿಳೆಯರಿಗೆ ನಾವು ಅವಾರ್ಡ್ನ ಕೊಟ್ಟಿದ್ದೀವಿ. ಅದರಲ್ಲಿ ಇನ್ಕ್ಲೂಡಿಂಗ್ ಸ್ಯಾಂಡಲ್ವುಡ್ ಆರ್ಟಿಸ್ಟನ್ನು ಸೇರಿ ಪ್ಲಸ್ ಡಾಕ್ಟರ್ಸು, ಅಡ್ವೊಕೇಟ್ಸು ಎಲ್ಲ ತುಂಬ ಅಚೀವ್ ಮಾಡಿರೋರು ಅರೌಂಡ್ 20 ಇಯರ್ಸ್ ಅವರು ಸೇಮ್ ಫೀಲ್ಡಲ್ಲಿ ಇರೋ ಅಂಥವ್ರಿಗೆ ನಾವು ಇವತ್ತು ಕೊಟ್ಟಿರೋದು. ತುಂಬ ಸೆಲೆಬ್ರಿಟೀಸ್ ಅಂದರೆ ಲೈಕ್ ಚೀಫ್ ಗೆಸ್ಟ್ ಆಗಿ ನಮಗೆ ಡಾಕ್ಟರ್ ನಾಗಲಕ್ಷ್ಮಿ ಮ್ಯಾಮ್ ಬಂದಿದ್ದರು, ಅವರಿಂದನೂ ನನಗೆ ತುಂಬ ಸಪೋರ್ಟ್ ಸಿಕ್ತು. ಆಮೇಲೆ ತೇಜಸ್ವಿನಿ ಶೇಖರ್ ಮ್ಯಾಮ್ ಅವರಿದ್ದರು, ಪರಿಮಳ ಜಗ್ಗೇಶ್ ಮ್ಯಾಮ್ ಅವರಂತೂ ತುಂಬ ಡೌನ್ ಟು ಹರ್ತು, ತುಂಬ ಸಪೋರ್ಟಿವ್. ಶಿ ಈಸ್ ಸಪೋರ್ಟಿಂಗ್ ಮೀ ಫ್ರಮ್ 3 ಇಯರ್ಸಿಂದ ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ದಾರೆ. ಐ ರಿಕ್ವೆಸ್ಟ್ ಎಲ್ಲ ಮೀಡಿಯಾ ಆಮೇಲೆ ನಮ್ಮ ಸರು ನೆಕ್ಸ್ಟ್ ಇಯರು ಇನ್ನೂ ಫರ್ದರ್ ಎಲ್ಲ ಇಯರು ಇದೇ ಥರ ಸಪೋರ್ಟ್ ಮಾಡಲಿ ಅಂತ. ಖಂಡಿತ ನಿಮಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ತೀವಿ. ಜೊತೆಗೆ ಒಂದು ಪ್ರಶ್ನೆ ಕೇಳಬೇಕು. ಓಕೆ ಸರ್. ಸಾಮಾನ್ಯವಾಗಿ ಈ ಯಂಗ್ ಆರ್ಗನೈಸರ್ಸ್ ಏನಾಗ್ತಾರೆ ಅಂದ್ರೆ ಒಂದು ಇವೆಂಟ್ ನೋಡಿದ ತಕ್ಷಣ ನಾವು ಒಂದು ಮಾಡ್ಬಿಡ್ತೀವಿ ಅಂತ ಮುಂದೆ ಹೋಗ್ತಾರೆ. ಹೌದು. ಅದು ಮಾಡುವಾಗ ಅವ್ರಿಗೆ ಏನು ಅನ್ಸಿರುತ್ತೆ, ಬರೀ ಲೈಟಿಂಗ್ಸ್ ಇದ್ರೆ ಸಾಕು, ಒಂದು ವೆನ್ಯೂ ಇದ್ರೆ ಸಾಕು, ಫೋಟೋಗ್ರಾಫರ್ಸ್ ಇದ್ರೆ ಸಾಕು, ಮೊಮೆಂಟೋಸ್ ಏನಾದ್ರು ಇದ್ರೆ ಸಾಕು, ಒಂದು ಇವೆಂಟ್ ಆಗ್ಬಿಡುತ್ತೆ ಇಲ್ಲ ಸರ್ ಅಲ್ವಾ? ಸೊ ಬಹಳಷ್ಟು ಸಮಸ್ಯೆಗಳು ಅದರಲ್ಲೂ ಇರುತ್ತೆ. ಅದು ನೀವು 5 ವರ್ಷ ಮಾಡ್ಕೊಂಡ್ ಬಂದಿರೋದಕ್ಕೆ ಈ ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದಾರೆ. ಯಾಕಂದ್ರೆ ನೀವು ಎಲ್ಲ ಏಳು ಬೆಳೆಗಳನ್ನ ನೋಡಿ ಬಂದಿರ್ತೀರಿ. ಹಾಗಾಗಿ ನಿಮ್ಮ ಬಾಯಿಂದ ಯಂಗ್ ಆರ್ಗನೈಸರ್ಸ್ಗೆ, ಎಸ್ಪೆಷಲಿ ವುಮೆನ್ ಆರ್ಗನೈಸರ್ಸ್ಗೆ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ? ನಾನು ಈ ಈವೆಂಟ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಇಯರು ನನಗೆ ಕೋರಲ್ ಡ್ರಾ ಈ ಥರ ಪೋಸ್ಟರ್ ಮಾಡೋದಾಗಲಿ, ಸರ್ಟಿಫಿಕೇಟ್ ಮಾಡೋದಾಗಲಿ ಯಾವುದು ವೆಂಡರ್ಸ್ ಇರಲಿಲ್ಲ. ನಾನೇ ಎಲ್ಲ ಆ್ಯಪ್ನ ಲರ್ನ್ ಮಾಡಿ ನಾನೀಗ 5th ಇಯರು ನಾನೇ ಸರ್ಟಿಫಿಕೇಟು, ನಾನೇ LED ಪೋಸ್ಟರು, ಫ್ಲೈಯರ್ಸು ಇಂದ ಹಿಡಿದು ವೆಂಡರ್ ಈಗ ಸರ್ಟಿಫಿಕೇಟ್ ಮಾಡಬೇಕಂದ್ರೆ ಪ್ರಿಂಟ್ ಮಾಡಿ ಅದನ್ನು ತೊಗೊಂಡೋಗಿ ನಾನು ವೆಂಡರ್ ಕೊಟ್ಟು ಫ್ರೇಮ್ ಮಾಡಿಸಿ ತೊಗೊಂಬರ್ತೀನಿ. ಪ್ಲಸ್ ಈವನ್ ಮೆಮೆಂಟೋಸು ಅಷ್ಟೇ, ನಾನೇ ಹೋಗಿ ಅಲ್ಲಿ ಮೆಮೆಂಟೋಸ್ ಆರ್ಡರ್ ಕೊಟ್ಟು ತಿರ್ಗಿ ಅದನ್ನು ನಾನು ತೊಗೊಂಡು ಬಂದು ಅಲ್ಲಿಂದ ಮನೆಯಿಂದ ಕ್ಯಾರಿ ಮಾಡಿ ಇಲ್ಲಿಗೆ ತೊಗೊಂಬರ್ತೀನಿ. ಈ ಥರ ಮಾಡ್ತಾಯಿದ್ದೀನಿ. ಬಟ್ ಎಂಡ್ ಟು ಎಂಡ್. ಬಟ್ ಏನಾಗುತ್ತೆ ಅಂದರೆ ಲೈಕ್ ಯಾರನ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ಒಂದು ಪ್ರಾಬ್ಲಮ್ ಆಗುತ್ತೆ, ಅವ್ರಿಗೆ ತುಂಬ ಟೀಮ್ ಬೇಕಾಗುತ್ತೆ. ನನಗೆ ಈಗ 5 ಇಯರ್ಸಿಂದ ಟೀಮ್ ಅಂತ ಇರೋದು ನನ್ನ ಸಿಸ್ಟರ್ ಆದಮೇಲೆ ಈಗ 5th ಇಯರ್ಗೆ ನನಗೆ ವೆರಿ ಕ್ಲೋಸು ಸ್ಮಿತಾ ಈಸ್ 100%. ನಾನು ಹೇಗೆ ಮಾಡ್ತೀನೋ ಅದೇ ಥರ ಇವರು ನನಗೆ ಸಪೋರ್ಟ್ ಮಾಡಿದ್ದಾರೆ. ಸೇಮ್ ವೇ ನನ್ನ ಸಿಸ್ಟರು ಅಷ್ಟೇ 5 ಇಯರ್ಸಿಂದ ಅದೇ ಥರ ಸಪೋರ್ಟ್ ಇದೆ. ಇವಾಗಲೂ ಅವರು ಅದೇ ಥರನೇ ಮಾಡ್ತಾ ಇದ್ದಾರೆ. ಮೋಸ್ಟ್ಲಿ ನೀವು ಯಾರಾದರೂ ಮಾಡಬೇಕಂತಂದರೆ ಇಟ್ಸ್ ನಾಟ್ ಸೋ ಈಸಿ. ಫೈನಾನ್ಷಿಯಲಿ ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್. ಅಟ್ ದ ಎಂಡ್ ಆಫ್ ದ ಡೇ ನಿಮಗೆ ಅಷ್ಟು ಸ್ಪಾನ್ಸರ್ ಸಿಕ್ಕಲಿಲ್ಲ, ಏನೂ ಮಾಡಲಿಲ್ಲ ಅನ್ಬೇಕಾದ್ರೆ ನೀವೇ ನಿಮ್ಮ ಪಾಕೆಟಿಂದ ಹಾಕಬೇಕಾಗುತ್ತೆ. ದಟ್ ಈಸ್ ದ 100%. ಬಟ್ ನಂದು ಏನು ಸ್ಪೆಷಾಲಿಟಿ ಅಂದರೆ ಐ ಕ್ಯಾನ್ ಡೂ ಇಟ್ ಇನ್ ಆಡಿಟೋರಿಯಮಲ್ಲೂ ಮಾಡ್ಬೋದು. ಬಟ್ ಅದರದ್ದೇ ಆದ ವ್ಯಾಲ್ಯೂಸ್ ಇರುತ್ತೆ. ನಾನು ಏನೇ ಮಾಡಿದ್ರೂ ನಾನು ಅದು ಒಂದು ಸ್ಟ್ಯಾಂಡರ್ಡು ಆಮೇಲೆ ಗ್ರೇಟ್ ಆಗಿರ್ಬೇಕನ್ನೋದು ನನ್ನ ಮೈಂಡ್ಸೆಟ್ಟು. ಸೊ ಅದಕ್ಕೋಸ್ಕರನೇ ನಾನು ಈ ಥರ 5 ಸ್ಟಾರ್ ಹೋಟೆಲಲ್ಲಿ ಮಾಡಿ ತುಂಬ ಕಮ್ಮಿ ಇರೋವ್ರಿಗೂ ನಾವು ಸಪೋರ್ಟ್ ಆಗಲಿ ಅಂತ ಹೇಳಿ ಅವ್ರಿಗೂ ಒಂದು ರೆಡ್ ಕಾರ್ಪೆಟ್ ಫೀಲಿಂಗ್ಸ್ ಬರಲಿ ಅಂತ ನಾವು ಈ ಥರ ಹೋಟೆಲಲ್ಲಿ ಮಾಡ್ತಾ ಇದ್ದೀವಿ. ನಿಮ್ಮ ಈ 5th ಆ್ಯನಿವರ್ಸರಿ ಪ್ರೋಗ್ರಾಮ್ ಇದು 50th ರೀಚ್ ಆಗಿ ಅಂದರೆ ಇನ್ನೂ 50 ವರ್ಷಗಳ ಕಾಲ ಖಂಡಿತ ಎಲ್ಲ ಸಹಕಾರ, ದೇವರ ಆಶೀರ್ವಾದ ಎಲ್ಲನೂ ಇರುತ್ತೆ. ನಿಮ್ಮ ಸಂಸ್ಥೆ ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀಲಿ. ಇನ್ನೂ 100 ಕಾರ್ಯಕ್ರಮಗಳು ನೀವು ಮಾಡ್ತಾ ಇರಿ. ಸ್ಮಿತಾ ಮೇಡಮು, ನಿಮ್ಮ ಸಿಸ್ಟರು ಎಲ್ಲರೂ ಇನ್ನೂ ಹೆಚ್ಚಿಗೆ ನಿಮಗೆ ಸಹಾಯ ಮಾಡಲಿ ಅಂತ ಶುಭ ಹಾರೈಸ್ತೀನಿ. ಹೇಳಬೇಕು ಅಂತಂದರೆ ನಂದು ಇದರಲ್ಲಿ ಪಾರ್ಟು ಏನೂ ಇಲ್ಲ ಅಂತ ಒಂದು ಸತಿ ಅನಿಸುತ್ತೆ. ಯಾಕಂದರೆ ನನ್ನ ಸಿಸ್ಟರು 5 ಇಯರ್ಸಿಂದ ಮಾಡ್ತಿದ್ದಾಳಲ್ವ, ನಾನೆಲ್ಲೋ ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೋದು. 99.9% ಅವಳದ್ದು ಎಫರ್ಟೇ ಇದೆ. ಹೇಳಬೇಕು ಅಂತಂದರೆ ನಂದೇನೂ ಇಲ್ಲ, 1% ಇಲ್ಲಾಂದರೆ 2% ಇರ್ಬೋದು. ಪ್ರತಿ ಒಂದು ಕೆಲಸನೂ ಅವಳೊಬ್ಬಳೇ ಮಾಡ್ತಾಳೆ. ಟೀಮ್ ಅಂತ ಅವಳು ಹೇಳ್ತಿರ್ಬೋದು ಅಷ್ಟೇ, ಆದರೆ 100% ಎಫರ್ಟ್ ಅವಳದ್ದೇ ಇದೆ. ಅವಳಿಗೆ ಹೇಳಬೇಕು ಥ್ಯಾಂಕ್ಸು. ಮತ್ತು ಇವತ್ತು ಎಲ್ಲ ಕ್ಷೇತ್ರದ ಹೆಣ್ಮಕ್ಳು ಬಂದಿದ್ರು. ಸೊ ಬೇರೆಯವರು ಇದ್ರು ಬಿಡಿ, ಮುಖ್ಯವಾಗಿ ಹೆಣ್ಮಕ್ಳು ಒಂದು ಕಡೆ ಸೇರೋದು ಭಾಳ ಕಷ್ಟ ಅಂತಾರೆ. ಇವತ್ತು ಸಿನಿಮಾ ರಂಗ ಇರ್ಬೋದು, ಆರೋಗ್ಯ, ಫ್ಯಾಷನ್ ಇಂಡಸ್ಟ್ರಿ, ಎಜುಕೇಷನ್ನು, ಈ ಥರ
ಇನ್ನೊಬ್ರು ಕವಿಗಳಿದ್ರು, ಅವರು ಸಾಹಿತ್ಯ ಎಲ್ಲ ರಂಗದವ್ರನ್ನೂ ಹೆಕ್ಕಿ ನೀವು ತಂದು ಇಲ್ಲಿ ಮಾಡಬೇಕಾದಾಗ ಏನೇನು ಸವಾಲುಗಳಿತ್ತು, ಆ ಸವಾಲುಗಳನ್ನೆಲ್ಲ ಹೇಗೆ ಎದುರಿಸಿ ಭಾಳ ಯಶಸ್ವಿಯಾಗಿ ಮಾಡಿದ್ದೀರಿ? ಹಾಂ, ಅದು 100%. ಈಗ ತುಂಬ ಥರ ಕ್ಯಾಟಗರಿ ಜನಗಳು ಇರ್ತಾರೆ. ಅದೇನಾಗುತ್ತೆ ಅಂತಂದರೆ ಅವ್ರನ್ನೆಲ್ಲ ನಾವು ಈ ಸ್ಟೇಜಿಗೆ ತರಬೇಕಂದ್ರೆ ಬ್ಯಾಕ್ ಎಫರ್ಟ್ ತುಂಬ ಇದೆ. ಪ್ರತಿಯೊಬ್ಬರಿಗೂ ಅವಾರ್ಡ್ಗೆ ಎಲ್ಲರಿಗೂ ಸಿಗಬೇಕು ಅನ್ನೋದು ನಮ್ಮ ಇಷ್ಟ ಇದೆ. ಆದರೆ ಕೆಲವರು ಮಿಸ್ ಆಗ್ತಿದ್ದಾರೆ. 5 ಇಯರ್ಸಿಂದ ನಮ್ಮ ಕಡೆಯಿಂದ ಏನಾಗುತ್ತೋ ನಾವು ಅದು ಸಪೋರ್ಟ್ ಮಾಡಿಕೊಂಡು ಅವ್ರನ್ನ ಮುಂದಕ್ಕೆ ತರ್ತಾ ಇದ್ದೀವಿ ಸ್ಟೇಜಲ್ಲಿ. ಸೂಪರ್. ಈಗಾಗಲೇ ಹೇಳಿದೆ 5 ಇಯರ್ಸಲ್ಲಿ ಇಷ್ಟು ಜನನ ಗುರುತಿಸಿದಿರಾ, ಇನ್ನೂ 50 ಇಯರ್ಸ್ವರೆಗೂ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇನ್ನು 50 ವರ್ಷದಲ್ಲಿ ಇನ್ನೂ ಎಷ್ಟು ಸಾವಿರಾರು ಜನ ಸಾಧಕರನ್ನ ಗುರುತಿಸ್ಬೋದಲ್ವಾ? ಹೌದು ಹೌದು. ಸೊ ಆ ಥರ ಕಾರ್ಯಗಳಿಗೆ ನಿಮ್ಗೆ ಒಳ್ಳೇದಾಗಲಿ ಅಂತ ನಾಡಿನ ಜನತೆಯ ಪರವಾಗಿ ಸಮುದಾಯ ಟಿವಿಯಿಂದ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು. ಹಲೋ, ನಾನು ಹೈಕೋರ್ಟ್ ಅಡ್ವೊಕೇಟ್ ಆಗಿದ್ದೀನಿ. ನಾನು ಆ್ಯಕ್ಚುಲಿ ಮಕ್ಳುಗಳಿಗೆಲ್ಲ ಎಜುಕೇಷನ್ಗೆ ಸ್ಪಾನ್ಸರ್ ಮಾಡ್ತೀನಿ. ಮಕ್ಕಳ ಎಜುಕೇಷನ್ಗೋಸ್ಕರ ನಾನು NGO ಮಾಡಿದ್ದೀನಿ. ಅದರಲ್ಲಿ ಅದಕ್ಕೋಸ್ಕರ ಶ್ರಮಿಸ್ತಾ ಇದ್ದೀನಿ. ನಾನು ಅಡ್ವೊಕೇಟ್ ಆಗಿ ಕೂಡ NGO ಮಕ್ಕಳ ಎಜುಕೇಷನ್ಗೋಸ್ಕರ ಅದಕ್ಕೋಸ್ಕರ ಅವಾರ್ಡ್ ಬಂದಿದೆ. ಖಂಡಿತ ಇದೊಂದು ಹೆಣ್ಮಕ್ಳು ಎಲ್ಲ ಫೀಲ್ಡಲ್ಲಿ ಯಾವ್ಯಾವ ಇದರಲ್ಲಿ ಅವರು ಅಚೀವ್ ಮಾಡ್ತಾ ಇದ್ದಾರೆ ಅನ್ನೋದನ್ನು ಐಡೆಂಟಿಫೈ ಮಾಡಿ ಈ ಒಂದು ಅವಾರ್ಡ್ ಕೊಡ್ತಾ ಇರೋದು ನಿಜವಾಗ್ಲೂ ಒಂದು ಎನ್ಕರೇಜ್ ಮಾಡ್ದಂಗೆ, ಇನ್ಸ್ಪೈರ್ ಮಾಡ್ದಂಗೆ ಅಂತ ನನಗನ್ಸುತ್ತೆ. So I got it on the base of modeling. Actually, I am a passionate model. My name is Dr. Ramya Buragwan. I work in MNC, but as passionate, I do modeling. And I recently won Mrs. India, Madrasi Mrs. India 2024 last week. And I have done Mrs. Tamil Nadu also I have won. And I thank Padma Priya ma'am and also Samudaya TV to you also. Thank you so much for motivating and energizing more feminine energy here. Thank you so much to you. ನನ್ನ ಹೆಸರು ರಾಧಿಕಾ ಋಷಿಕೇಶ್. ನಾನು ಎಜುಕೇಷನ್ ಕನ್ಸಲ್ಟೆನ್ಸಿನಲ್ಲಿ ಎಕ್ಸಲೆಂಟ್ ಅನ್ನೋ ಅವಾರ್ಡನ್ನು ನನಗೆ ಪದ್ಮಪ್ರಿಯ ಅಸೋಸಿಯೇಷನ್ ವೆಲೋಝೀವ್ ಕಡೆಯಿಂದ ಕೊಟ್ಟಿದ್ದಾರೆ. ನಾನು ಎಜುಕೇಷನ್ ಬೇಸ್ಡ್ ಪ್ರೋಗ್ರಾಮ್ ಸುಮಾರು ಟಿವಿಗಳಲ್ಲಿ ಮಾಡಿದ್ದೇನೆ. ಬಸವ ಟಿವಿನಲ್ಲಿ ಎಜುಕೇಷನ್ ಬೇಸ್ಡ್ ಎಪಿಸೋಡ್ಸು 50ಕ್ಕೂ ಹೆಚ್ಚಿನಷ್ಟು ಮಾಡಿದ್ದೇನೆ. ನನಗೆ ಅವಾರ್ಡನ್ನು ಕೊಟ್ಟಿರೋದಕ್ಕಾಗಿ ವೆಲೋಝೀವ್ ಹಾಗೂ ಪದ್ಮಪ್ರಿಯ ಅವರಿಗೆ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ಹಾಗೂ ಸಮುದಾಯ ಟಿವಿ ಅವ್ರಿಗೂ ಸಹಿತ ನನ್ನ ವೈಯಕ್ತಿಕ ಧನ್ಯವಾದ. ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಅಥ ಶ್ರೀಮದ್ಭಗವದ್ಗೀತಾ ಚತುರ್ದಶೋಧ್ಯಾಯಃ ಗುಣತ್ರಯ ವಿಭಾಗ ಯೋಗಃ. ನನ್ನ ಹೆಸರು ವೈನವಿ BC. ನಾನು 3ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಈ ದಿನ ವೆಲೋಝೀವ್ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀಮತಿ ಪದ್ಮಪ್ರಿಯಾ ಮೇಡಮ್ ರವರು IWDIAA ಅವಾರ್ಡನ್ನು ಕೊಡ್ತಾ ಇದ್ದಾರೆ. ಆ್ಯಂಡ್ ನನಗೂ ಅದು ಸಂದಿದೆ. ಪುರಸ್ಕಾರ ಮಾಡಿದ್ರು ನಂಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಐ ಥ್ಯಾಂಕ್ ಶ್ರೀಮತಿ ಪದ್ಮಪ್ರಿಯಾ ಮೇಡಮ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಮೊದಲಿಗೆ ಕರ್ನಾಟಕ ಜನರಿಗೆ ನಾನು ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು, ಶುಭಾಶಿಸಲು ತಿಳಿಸ್ತಾ ಇದ್ದೀನಿ. ನಾನು ಪದ್ಮಪ್ರಿಯ ಅಂತರ್ಜಾತೀಯ ಮಹಿಳಾ ದಿನೋತ್ಸವ ಸಂದರ್ಭವಾಗಿ ಈ ಕಾರ್ಯಕ್ರಮವನ್ನು ಅವಾರ್ಡಿಗೆ ಸೆಲೆಕ್ಟ್ ಮಾಡಿ ಈ ಕಾರ್ಯಕ್ರಮ ಮೆಸೇಜ್ ಕೊಡಬೇಕು ಅಂತ ನಾನು ಅವರು ಪ್ರೀತಿಯಿಂದ ಕರೆದರು. ಅದಕ್ಕಾಗಿ ನಾನು ಬಂದೆ. ಈ ಕನ್ನಡಿಗರ ಅಭಿಮಾನಕ್ಕೆ ನಾನು ಗುಲಾಮನಾದೆ ಅಂತ ಬರೆದೆ. ಆಮೇಲೆ ಅದಕ್ಕೆ ಫಸ್ಟು ಕನ್ನಡ ಪದ್ಯ ಇಲ್ಲ ನೀವು ಬರಿಬೇಕು ಅಂತ ಫೋರ್ಸ್ ಮಾಡು. ನಾನು ಫಸ್ಟ್ ಬರೆದಿದ್ದ ಪದ್ಯ 1ನೇ ಕ್ಲಾಸ್ ಓದಿಲ್ಲ, ಉತ್ತರಕ್ಷರಿಗೆ ಗೊತ್ತಿಲ್ಲ, ಓಂಕಾರಮ್ಮ ನಂಬಿ ಕನ್ನಡಿಗರ ನಾವು ಮನಸ್ಸುಗಳನ್ನು ಗೆದ್ದಲು ಸಾಧ್ಯವೋ ಅಸಾಧ್ಯವೋ ಗೊತ್ತಿಲ್ಲದ ನಾನು ಕನ್ನಡಿಗ ಗೀತಗಾತಿ ಕನ್ನಡ ಭಾಷೆಯಲ್ಲಿಯೇ ಕವಿತೆ ಬರೆಯಲು ಹೊರಟರು ಎಮ್ಮನೂರು ವಿಜಯಶ್ರೀ ಅಂತ ಬರೆದೆ. ತುಂಬ ನನಗೆ ಕನ್ನಡಿಗ ಸಂಸ್ಕಾರವಂತರು, ನಾನು ಎಲ್ಲ ಸ್ಟೇಟನ್ನು ನೋಡಿದ್ದೀನಿ, ತುಂಬ ಅಭಿಮಾನವಂತರು, ನನ್ನ ತುಂಬ ಗೌರವಿಸಿದ್ದಾರೆ. ನಾವು ಹೇಳೋ ಒಂದು ಮೆಸೇಜು 100 ಜನ ಕೇಳಬೇಕಿಲ್ಲ, 100ರಲ್ಲಿ ಒಬ್ಬ ರಿಯಲೈಸ್ ಮಾಡಿಕೊಂಡು ಅದನ್ನು ಪಾಲನೆ ಮಾಡಿದೆ ನಾನು ಸಕ್ಸಸ್ ಅಂತ ಭಾವಿಸೋಳು. ಥ್ಯಾಂಕ್ ಯು ಎ ಲಾಟ್. ಥ್ಯಾಂಕ್ ಯು ಲಾಟ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ಐ ವಿಶ್ ಯು ಆಲ್ ದ ಬೆಸ್ಟ್ ಟು ಆಲ್ ಚಿಲ್ಡ್ರನ್ ಮೀಡಿಯಾ ಆ್ಯಂಡ್ ನ್ಯೂಸ್ ಚಾನಲ್. ಈವನ್ ಇಡೀ ಕರ್ನಾಟಕ ಮಕ್ಕಳಿಗೆ ನಾನು ಎಲ್ಲ ಚೆನ್ನಾಗಿ ವೃದ್ಧಿ ಮಾಡಿಕೊಂಡು ಬ್ಯಾಕ್ ಹೋಗದೆ ಮುಂದೆಗೆ ಮುಂದಂಜೆ ಹಾಕ್ತಾ ಮುಂದಕ್ಕೆ ಸಾಗಿಬೇಕು ಅಂತ ನಾನು ವಿಶ್ ಮಾಡ್ತಾಯಿದ್ದೀನಿ. ಇಲ್ಲೊಬ್ಬರು ಸಾಧಕರು ನಮ್ಮೊಂದಿಗೆ ಇದ್ದಾರೆ. ಅವರು ಎಲ್ಲರಿಗೂ ಚಿರಪರಿಚಿತ, ಆದರೂ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ ಮತ್ತು ನಮಗೊಂದು ಸರ ಸಂತೋಷ ಕೂಡ. ಏನು ಅಂತಂದರೆ ನಾವು ಬಿಗ್ ಬಾಸ್ ಅಂತ ಶೋ ಅಲ್ಲಿರ್ಬೋದು, ಅಥವಾ ಹೋಟೆಲ್ ಉದ್ದಿಮೆಯಲ್ಲಿರ್ಬೋದು, ಅಥವಾ ಒಂದು ಸಾಮಾಜಿಕವಾದಂತಹ ಒಂದು ಚಟುವಟಿಕೆಗಳಿರ್ಬೋದು, ಆದರ್ಶಪ್ರಾಯವಾಗಿ ಇವ್ರನ್ನ ಕಾಣ್ತೀವಿ. ಹೇಗೆಪ್ಪ ಅಂತಂದರೆ ದೈವದತ್ತವಾಗಿ ನಮಗೆ ಜನ್ಮದಾತರು ಏನು ನೀಡಿದ್ದಾರೆ ತಂದೆ ತಾಯಿಗಳು,
ಆ ಒಂದು ವಿಷಯಗಳಲ್ಲೇ ನಾವು ನಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀವಿ. ಆದರೆ ಅದರಿಂದ ಆಗುವಂಥ ತೊಂದರೆಗಳನ್ನು ಮೆಟ್ಟಿ ನಿಂತು ಸಮಾಜದಲ್ಲಿ ಹೇಗೆ ಕಷ್ಟಗಳನ್ನು ಎದುರಿಸಬೇಕು, ಹಾಗೆ ಆರ್ಥಿಕವಾಗಿ ನಮ್ಮನ್ನು ನಾವು ಹೇಗೆ ಸದೃಢ ಮಾಡಿಕೊಂಡು ಅದ್ರ ಮುಖಾಂತರ ಬರುವ ಆದಾಯವನ್ನು ಸಮಾಜಕ್ಕೆ ಹೇಗೆ ಒಳ್ಳೆ ರೀತಿಯಲ್ಲಿ ಬಳಸಬೇಕು ಅನ್ನೋದನ್ನು ಕೂಡ ತೋರಿಸಿದ್ದಾರೆ. ಇಷ್ಟೆಲ್ಲ ಹೇಳ್ತಾ ಇದ್ದ ತಕ್ಷಣ ನಿಮ್ಗೆಲ್ರಿಗೂ ಅರ್ಥ ಆಗಿರ್ತದೆ. ನನ್ ಅದರ್ ದ್ಯಾನ್ ನೀತು ಮ್ಯಾಮ್ ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸಿ ಈ ಕಾರ್ಯಕ್ರಮದಲ್ಲಿ ಅವ್ರ ಪಾಲ್ಗೊಳ್ಳಿಗೆ ಹೆಂಗೆ ಸಂತೋಷ ನೀಡ್ತು ಅಂತ ಕೇಳ್ತಿಳ್ಕೊಳ್ಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಳಿ ಮ್ಯಾಮ್, ಮೊದಲನೇದಾಗಿ ಈ ಕಾರ್ಯಕ್ರಮ 5th ಆ್ಯನಿವರ್ಸರಿ ಇದೆ. ಓಕೆ, ಒಂದು ಮಹಿಳೆಯರೆಲ್ಲ ಸೇರ್ಕೊಂಡು ಮಾಡ್ತಾ ಇರೋದು. ಸೊ ಮಹಿಳೆಯರು ಮಾಡಬೇಕಾದ್ರೆ ಭಾಳ ತೊಂದರೆಗಳಿತ್ತು, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಪುರುಷರು ಮಾಡೋದೇ ಭಾಳ ಕಷ್ಟ ಅಂತಾರಲ್ಲ, 5 ವರ್ಷ ಸಕ್ಸಸ್ಫುಲ್ಲಾಗಿ ಮಾಡ್ಕೊಂಬಂದಿದ್ದಾರೆ. ಸೊ ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಮಹಿಳೆ ಅಂದ್ರೇ ಒಂದು ಶಕ್ತಿ. ಸೊ ಆ ಒಂದು ಶಕ್ತಿ ಮುಂದೆ ಲೈಕ್ ಅವ್ರು ಏನಾದ್ರು ಮನಸ್ಸು ಮಾಡಿದರು ಅಂದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಸೊ ಪದ್ಮಶ್ರೀ ಅವರು ಒಂದು ಒಳ್ಳೆ ವೇದಿಕೆನ ಅರೇಂಜ್ ಮಾಡಿದ್ದಾರೆ ಸಾಧಕರಿಗೋಸ್ಕರ. ಸೊ ಇದೊಂದು ಇನ್ಸ್ಪಿರೇಷನ್ ಆಗುತ್ತೆ ಎಷ್ಟೊಂದು ಜನಕ್ಕೆ. ಸೊ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದೊಂದು ಬರುತ್ತೆ. ಎಲ್ಲರಿಗೂ ಒಂದೊಂದು ಟ್ಯಾಲೆಂಟ್ ಅಂತ ದೇವ್ರು ಕೊಟ್ಟಿರ್ತಾನೆ. ಸೊ ಆ ಒಂದು ಟ್ಯಾಲೆಂಟು ಹೊರಗಡೆ ಬಂದು ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಗುರುತಿಸ್ಕೊಂಡು ಅವರು ಒಂದು ಉತ್ತುಂಗ ಸ್ಥಾನಕ್ಕೆ ಹೋಗಲಿ ಅನ್ನೋದು ನನ್ನ ಒಂದು ಆಸೆ. ಸೊ ಅದು ನಡೀತಾ ಇದೆ ಅಂದರೆ ಇನ್ನೂ ಖುಷಿ ವಿಚಾರ. ಅದಕ್ಕೆ ನಾನೊಂದು ಅತಿಥಿಯಾಗಿ ಬಂದಿದ್ದೀನಿ ಅಂದರೆ ಇನ್ನು ದೊಡ್ಡ ಮಾತು. ಇದು ನಾನೊಬ್ಬಳೇ ರೆಪ್ರೆಸೆಂಟ್ ಮಾಡ್ತಿಲ್ಲ, ನಮ್ಮ ಮಂಗಳಮುಖಿ ಸಮಾಜ ಏನಿದೆ ಅದಕ್ಕೆ ಸಲ್ಲುತ್ತಿದ್ದು. ಸೊ ಯಾಕೆಂದರೆ ಎಷ್ಟೊಂದು ಜನ ಅಂದ್ಕೊಂಡಿರ್ತಾರೆ ಆಗಲ್ಲ ಅನ್ನೋದು. ನನ್ನ ಮುಖಾಂತರ ಎಷ್ಟೊಂದು ಜನಕ್ಕೆ ಅನಿಸುತ್ತೆ ಓಕೆ ನಾನು ಮಾಡ್ಬೋದು. ಇವತ್ತು ನಾನು ಮಾಡಿದ್ದೀನಿ ಅಂದರೆ ಎಷ್ಟೊಂದು ಜನಕ್ಕೆ ಅದು ಸ್ಫೂರ್ತಿ ಆಗುತ್ತೆ. ಅದೊಂದು ದೊಡ್ಡ ಹೆಮ್ಮೆ ವಿಚಾರ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಪ್ರಶ್ನೆ ತಮ್ಮನ್ನು ಕೇಳಬೇಕು. ಈಗ ನೀವು ಉದ್ಯಮಿ ಆಗಿರೋದ್ರಿಂದ ಸಾಮಾನ್ಯವಾಗಿ ಯಾರೇ ಆಗಲಿ ಉದ್ಯಮ ಮಾಡೋದು ಭಾಳ ಕಷ್ಟ ಇರುತ್ತೆ. ಅದರಲ್ಲಿ ಮಂಗಳಮುಖಿಯರು ಉದ್ಯಮ ಮಾಡೋದಂತೂ ಅಸಾಧ್ಯ ಅನ್ನೋ ಒಂದು ಪ್ರಚಲಿತವಾದಂಥ ಒಂದು ಮಾತಿತ್ತು ಸಮಾಜದಲ್ಲಿ. ನೀವು ಆಲ್ರೆಡಿ ಮಾಡಿದಿರಿ, ಸಕ್ಸಸ್ ಆಗಿದ್ದೀರಿ. ಸೊ ಮಂಗಳಮುಖಿಯರಾಗಿರ್ಬೋದು ಅಥವಾ ಉದ್ದಿಮೆ ಮಾಡಬೇಕು ಅನ್ನೋರಿಗೆ ಏನು ಸಂದೇಶ ಕೊಡಲಿಕ್ಕೆ ಇಷ್ಟಪಡ್ತೀನಿ? ಇಲ್ಲಿ ಮಂಗಳಮುಖಿ ಜೆಂಡರ್ ಇಶ್ಯೂ ಬಿಟ್ಟು ಸೊ ಒಂದು ಹುಮ್ಮಸ್ ಇರಬೇಕು. ಫಸ್ಟು ಒಂದು ಹುಮ್ಮಸ್ ಇರಬೇಕು, ಒಂದು ಹಾರ್ಡ್ ವರ್ಕ್ ಮಾಡುವಂಥ ಒಂದು ಮನಸ್ಥಿತಿ ಇರಬೇಕು. ಸೊ ಯಾವುದೇ ಒಂದು ಜೆಂಡರ್ ಬಿಟ್ಟು ಲೈಕ್ ನಿಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ಜೆಂಡರ್ ಡಸಂಟ್ ಮ್ಯಾಟರ್. ಸೊ ಆ ರೀತಿ ಹೇಳ್ತಾ ಲೈಕ್ ಯಾವತ್ತೂ ಹಾರ್ಡ್ ವರ್ಕ್ ಮಾಡ್ತಾಯಿರ್ರಿ. ಇವತ್ತಲ್ಲ ನಾಳೆ ನಿಮಗೆ ಒಂದು ನಿಮ್ಮ ಗುರಿ ಏನಿದೆ ಆ ಮುಟ್ತೀರಾ ಅನ್ನೋದೊಂದು ಮಾತನ್ನು ಹೇಳ್ಬೋದು. ಯಾಕಂದರೆ ನಾನು ಯಾವತ್ತೂ ನೆವರ್ ಗಿವ್ ಅಪ್ ಅನ್ನೋ ಒಂದು ಪರ್ಸ್ನಾಲಿಟಿ. ನಾನು ಆವಾಗಲೇ ಹೇಳಿದಾಗೆ ಒಂದೊಂದು ಸತಿ ಹೋಟ್ಲಲ್ಲಿ ಯಾರೂ ಎಲ್ಲ ಅಂದಾಗ ನಾನು ಪಾತ್ರೆ ತೊಳೆದಿದ್ದೀವಿ, ಪ್ಲೇಟ್ ಎಲ್ಲ ಇದು ಮಾಡಿದ್ದೀವಿ, ಕ್ಲೀನ್ ಮಾಡಿದ್ದೀವಿ. ಸೊ ಆ ಒಂದು ಇದಿರಬೇಕು. ಮೇಡಮ್ ಹೇಳ್ತಾಯಿದ್ರು ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಪ್ಯಾಷನಿಂದ ಮಾಡಬೇಕು. ಸೊ ಆ ಪ್ಯಾಷನ್ ಇಟ್ಕೊಂಡು ಮಾಡಿದಾಗ ಸೊ ಯಾವತ್ತೂ ಕಷ್ಟಪಟ್ಟು ಮಾಡಬಾರ್ದು, ಇಷ್ಟಪಟ್ಟು ಮಾಡಬೇಕು. ಆ ಕೆಲಸ ಮಾಡಿದಾಗ ಯಾವುದೇ ಕ್ಷೇತ್ರಗಳಲ್ಲಿ ಬರೀ ಹೋಟೆಲ್ ಇಂಡಸ್ಟ್ರಿ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ನಾವು ಮಿಂಚ್ಬೋದು. ಒಂದು ನಮ್ಮ ಒಂದು ಐಡೆಂಟಿಟಿ ಏನಿದೆ ಅದನ್ನು ಹೊರ ಹಾಕ್ಬೋದು ಅಂತ ಹೇಳ್ಬೋದು. ಒಂದು ಹೋಟೆಲ್ ಇಂಡಸ್ಟ್ರಿ ಬಗ್ಗೆ ಒಂದು ಪ್ರಶ್ನೆ. ಈಗ ಘಮ ಘಮ ಅಂತ ಟೈಟ್ಲ್ ಇಟ್ಟಿದ್ರಿ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದೊಂದು ಆಸೆ ಇರುತ್ತೆ, ಅವ್ರಿಗೆ ಇಷ್ಟವಾದ ಹೆಸರು ಇಡಬೇಕು ಅಂತ. ಅದನ್ನು ಯೋಚನೆ ಮಾಡೋ ವಿಧಾನವೂ ಕೂಡ ತುಂಬ ಒಂದು ಪ್ರತ್ಯೇಕತೆ ಇದೆ ನಿಮ್ಮಲ್ಲಿ, ಕ್ರಿಯೇಟಿವ್ ಆಗಿದೆ. ಪ್ಲಸ್ ಅದಕ್ಕೆ ಮತ್ತು ಟ್ರೇಡ್ ಮಾರ್ಕು, ಆಮೇಲೆ ಅದರ ರಿಜಿಸ್ಟ್ರೇಷನು ಅದು ಯಾರೂ ಬಳಸಿರ್ಬಾರ್ದು, ಇದೆಲ್ಲ ಇರುತ್ತೆ. ಸೊ ಅದು ಹೇಗೆ ಥಾಟ್ ಹೊಳಿತು ನಿಮಗೆ ಘಮ ಘಮ ಟೈಟ್ಲು? ನನಗೆ ಯಾವಾಗಲೂ ಏನಂದರೆ ಲೈಕ್ ಒಂದು ಸ್ವಲ್ಪ ಕ್ಯಾಚಿ ಇರುವಂಥ ಒಂದು ನೇಮ್ನ ಹುಡುಕಬೇಕು ಅಂತ ಇತ್ತು. ಫಸ್ಟ್ ನಾವು ಘಮ ಘಮ ಅಂತ ಇಟ್ಟಾಗ ಎಲ್ಲರೂ ನಗ್ತಾಯಿದ್ರು, ಏನಿದು ಘಮ ಘಮ ಹಿಂಗಿದೆ ಅಂತ. ನಾವು ಅಡುಗೆ ಅಂತ ಬಂದಾಗ ನಾವು ಮೊದಲೇ ಹೇಳೋದೇ ಹೋಗಿ ಎಷ್ಟು ಘಮ ಘಮ ವಾಸನೆ ಬರ್ತಾಯಿದ್ದು ನೋಡಿ, ಎಷ್ಟು ಚೆನ್ನಾಗಿ ಫ್ರೇಗ್ರೆನ್ಸ್ ಬರ್ತಾಯಿದೆ ಅಂತ. ಸೊ ಅದು ಬೇಸಿಕ್, ಒಂದು ಫುಡ್ ಅಂತ ನೋಡಿದಾಗ ಒಂದು ಬೇಸಿಕ್ ಅದು. ಸೊ ಆ ಒಂದು ಥಾಟ್ ಬಂದು ನಾನು ಉತ್ತರ ಕರ್ನಾಟಕದ ಘಮ ಘಮ, ನಮ್ಮ ಉತ್ತರ ಕರ್ನಾಟಕದ ಏನು ಸೊಗಡೇನಿದೆ ಅದು ಬೆಂಗಳೂರಲ್ಲಿ ಎಲ್ಲೆಡೆ ಹರಡಿಸ್ಬೇಕು ಅಂತ ಘಮ ಘಮ ಮಾಡಿದ್ದು ಇವಾಗ ಹರಡ್ತಾ ಇದೆ. ಸೊ ಇಟ್ಸ್ ಲೈಕ್ ಇವಾಗ ನಮ್ಮಲ್ಲೇ ಇರುತ್ತೆ ಎಷ್ಟೊಂದು ವಿಷಯಗಳು, ಅದನ್ನ ತೆಗೆದಾಗ 100% ಒಂದು ಚಿಕ್ಕ ಪುಟ್ಟ ಒಂದು ಘಮ ಘಮ, ಒಂದು ಜೋಡಿ ಪದಗಳಾಗಿರ್ಬೋದು. ಸೊ ಎಷ್ಟೊಂದು ವಿಚಾರಗಳಿರುತ್ತೆ, ಅದು ತೆಗೆದಾಗ ಅದು ವಿಶೇಷ ಅನಿಸುತ್ತೆ ಜನಕ್ಕೆ. ಸೊ ಮೊದಲು ನಗ್ತಾರೆ, ಯಾವಾಗ ಅದು ಹೊರಗೆ ಬಂದಾಗ ಜನಕ್ಕೆ ಅದು ಓಕೆ ಹಿಂಗೂ ಇಡ್ಬೋದಾ ಹೆಸರು ಅನ್ನೋ ಥರ. ಸೊ ಅದಿಟ್ಟೆ ಇವಾಗ 8 ವರ್ಷದಿಂದ ಘಮ ಘಮ ಚೆನ್ನಾಗಿ ನಡೀತಾ ಇದೆ, ಘಮ ಘಮವಾಗಿ ನಡೀತಾ ಇದೆ. ಸಮುದಾಯ ಟಿವಿಲಿ ನನ್ನ ಒಂದು ಏನು ಈ ಅವಾರ್ಡ್ ಫಂಕ್ಷನ್ ಬಗ್ಗೆ, ನನ್ನ ಹೋಟೆಲ್ ಬಗ್ಗೆ ಹೇಗೆ ನಾನು ಸ್ಟಾರ್ಟ್ ಮಾಡಿಕೊಂಡೆ, ಹೇಗೆ ಇಂಪ್ರೂವ್ಮೆಂಟ್ ಆಗ್ಬೋದು, ಒಂದು ಹೆಣ್ಣಿನ ಶಕ್ತಿ ಏನು ಅಂತ ಮಾತಾಡಿದ್ದೀನಿ. ನೀವೆಲ್ಲರೂ ನೋಡ್ತೀರಾ ಅನ್ನೋ ಒಂದು ಆಸೆ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಮ್ಯಾಮ್. ನಿಮ್ಮ ಮಾತಿನ ಘಮ ಘಮ ಜೊತೆಗೆ ಉದ್ದಿಮೆ ಘಮ ಘಮ, ಶುಚಿ ರುಚಿ ಎರಡರ ಜೊತೆಗೆ ಒಂದು ಸಮಾಜಕ್ಕೆ ಒಂದು ಆದರ್ಶವಾದಂಥ ಘಮ ಘಮನೂ ಕೊಟ್ಟಿದ್ದೀರಾ. ಅಭಿನಂದನೆಗಳು. ಈಗ ಸಮುದಾಯ ಟಿವಿ ವತಿಯಿಂದ ನಾಡಿನ ಜನತೆವರೆಗೂ ನಿಮಗೆ ತುಂಬ ಹೃದಯ ಅಭಿನಂದನೆ. ಥ್ಯಾಂಕ್ ಯು ಸೋ ಮಚ್. ನಮ್ಮೊಂದಿಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ
ಇಲಾಖೆಯ ಅಧ್ಯಕ್ಷರಿದ್ದಾರೆ. ಈ ಒಂದು ಕ್ಷೇತ್ರ, ಈ ಒಂದು ಇಲಾಖೆ ಬಹಳ ಒಂದು ಯಾವತ್ತೂ ಸವಾಲಿನಿಂದ ಕೂಡಿರ್ತದೆ. ಯಾಕೆಂದರೆ ಮಹಿಳೆಯರ ಸಮಗ್ರ ಅಭಿವೃದ್ಧಿಯನ್ನು ನಿಭಾಯಿಸೋದು ಭಾಳ ಕಷ್ಟಕರವಾದಂಥ ಕೆಲಸ. ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿ ಭಾಳ ಒಂದು ಜವಾಬ್ದಾರಿಯುತವಾಗಿ ಮತ್ತು ಹುಮ್ಮಸ್ಸಿನಿಂದ ಮೇಡಮ್ ಅವ್ರು ಮಾಡ್ತಾಯಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸಿ ಈ ಕಾರ್ಯಕ್ರಮದಲ್ಲಿ ಅವರ ಪಾಲ್ಗೊಳ್ಳುವಿಕೆ ಹೇಗೆ ಅನ್ನಿಸ್ತಾ ಇದೆ ಅಂತ ಅವ್ರ ಭಾವನೆಗಳನ್ನು ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ಕಾರ. ಹೇಳಿ ಮೇಡಮ್, ಇವತ್ತು ಈ 5ನೇ ವಾರ್ಷಿಕೋತ್ಸವ ಸಾಮಾನ್ಯವಾಗಿ ಹೆಣ್ಣುಮಕ್ಕಳು ಮಾಡ್ತಾ ಇರೋದು. ಹೆಣ್ಣುಮಕ್ಕಳು 5 ವರ್ಷ ನಿಭಾಯಿಸೋದು ಭಾಳ ಕಷ್ಟ ಇರುತ್ತೆ ಸಂಸ್ಥೆನ, ಗಂಡಸರೇ ನಿಭಾಯಿಸೋದು ಕಷ್ಟ. ಸೊ ನೀವು ಮಹಿಳಾ ಇಲಾಖೆಗೆ ಮುಖ್ಯಸ್ಥರಾಗಿರೋದ್ರಿಂದ ಸೊ ಏನು ಶುಭ ಹಾರೈಕೆ ಅವ್ರಿಗೆ ಹೇಳ್ತೀರಿ, ಏನು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಪದ್ಮಪ್ರಿಯ, ಸ್ಮಿತಾ ಮತ್ತು ಸುನೀತಾ ಈ ಟ್ರಸ್ಟ್ನ ನಡೆಸ್ತಾರೆ. ಮತ್ತು ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಅವರು ಎಲ್ಲ ಕ್ಷೇತ್ರದಲ್ಲಿ ಇರುವಂಥ ಸಾಧಕಿಯರನ್ನು ಗುರುತಿಸಿ ಅವರಿಗೆ ಗೌರವಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಖಂಡಿತ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಷ್ಟು ಸುಲಭ ಅಲ್ಲ, ಆದರೂ ಅದನ್ನು ಭಾಳ ಸುಂದರವಾಗಿ ಅಚ್ಚುಕಟ್ಟಾಗಿ ಅಷ್ಟು ಚೆನ್ನಾಗಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು. ಮತ್ತು ಒಂದು ಹೆಣ್ಣಿಗೆ ಪ್ರತಿದಿನ ಅವಳು ಕಷ್ಟಪಡ್ತಾನೇ ಇರ್ತಾಳೆ, ಕೆಲಸ ಮಾಡ್ತಾನೇ ಇರ್ತಾಳೆ. ಒಂದು ಹೆಣ್ಣಿಗೆ ರಜಾ ದಿನವೇ ಇರಲ್ಲ, 365 ದಿನವೂ ಅವಳಿಗೆ ಕೆಲಸ ಇರುತ್ತೆ. ಅದು ಹೇಗಂತಂದರೆ ದೇಶದಲ್ಲಿ ಅರ್ಧ ಭಾಗದಷ್ಟು ಹೆಣ್ಮಗಳಿಗೆ ಸಂಬಳನೇ ಇರಲ್ಲ, ಯಾಕಂದರೆ ಮನೆ ಕೆಲಸಕ್ಕೆ ಯಾರೂ ಸಂಬಳ ಕೊಡಲ್ಲ. ಸೊ ಹಾಗಾಗಿ ನಿರಂತರ ದುಡಿತಿರುವಂಥ ಹೆಣ್ಣನ್ನು ನಾವು ಗುರುತಿಸಿ ಅವಳಿಗೆ ನಾವು ಪ್ರೋತ್ಸಾಹಿಸಿದಾಗ ಅದಕ್ಕಿಂತ ದೊಡ್ಡ ಒಂದು ಖುಷಿ ಆ ಹೆಣ್ಣಿಗೆ ಬೇರೊಂದಿಲ್ಲ. ಆ ಕಾರ್ಯಕ್ರಮವನ್ನು ಮಾಡ್ತಾ ಇರೋ ಈ ಟ್ರಸ್ಟಿಗೆ ನನ್ನ ಎಲ್ಲ ಅಭಿನಂದನೆಗಳು. ಇಲ್ಲಿ ಮತ್ತೊಬ್ಬ ಗಣ್ಯರು ನಮ್ಮೊಂದಿಗಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಬಹಳಷ್ಟು ವಿಚಾರಗಳಿದೆ. ಒಂದು ಸ್ವತಃ ಅವರು ನೃತ್ಯ ಕಲಾವಿದೆ, ಜೊತೆಗೆ ಒಳ್ಳೆ ನಟಿ, ಆಮೇಲೆ ಸಹೃದಯರು, ಕನ್ನಡ ಪ್ರೇಮಿ, ಸಾಹಿತ್ಯ ಪ್ರೇಮಿ, ಹೀಗೆ ಭಾಳಷ್ಟು ಪ್ರಕಾರಗಳಲ್ಲಿ ತಮ್ಮನ್ನು ತಾವು ಸಹಿ ಅನ್ಸ್ಕೊಂಡಿದ್ದಾರೆ. ನಾನು ಹೇಳ್ತಾ ಇದ್ದರೆ ನಿಮ್ಗೆ ಅಷ್ಟೊಂದು ಅದು ನಿಮಗೆ ರುಚಿಸಲ್ಲ. ಅವ್ರ ಬಾಯಿಂದಲೇ ಕೇಳಿ ವಿಷಯವನ್ನು ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ಪರಿಚಯನ ತುಂಬ ಜೋರಾಗೆ ಮಾಡಿಕೊಟ್ಟಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಇಂಡಿಯನ್ ಅಚೀವರ್ಸ್ ಅವಾರ್ಡ್, ಅದಕ್ಕೆಷ್ಟು ಒಂದು ತೂಕ ಇದೆ ಅಂತ ಅಂದರೆ ನಾವು ಮಾರ್ಚ್ ಏಪ್ರಿಲ್ನಲ್ಲಿ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಆಚರಣೆ ಮಾಡ್ಕೊಂಡು ಹೋಗ್ತೀವಿ. ಅದು ನಮ್ಮ ಕರ್ನಾಟಕದಲ್ಲಿ ಮಹಿಳಾ ಸಾಧಕಿಯರು, ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದಂಥ ಮಹಿಳೆಯರನ್ನ ಗುರುತಿಸಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದು ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಕಳೆದ 5 ವರ್ಷದಿಂದ ಪದ್ಮಪ್ರಿಯ ಅವರು ತುಂಬ ಚೆನ್ನಾಗಿ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಒಂದು ಭಾಗ ಆಗೋದಕ್ಕೆ ನನಗೆ ನಿಜವಾಗ್ಲೂ ತುಂಬಾ ಸಂತೋಷ ಇದೆ. ಅದೇನಾಗುತ್ತೆ, ಜೀವನದಲ್ಲಿ ಏನೇ ಒಂದು ಅಚೀವ್ ಮಾಡಿದ್ರೂ ಕೂಡ ಪ್ರತಿ ಸಲ ಇನ್ನೊಬ್ಬರು ಅಚೀವರ್ನ, ಒಬ್ಬ ಸಾಧಕಿ ಮಹಿಳೆಯನ್ನು ಅಥವಾ ಸಾಧಕರನ್ನ ಭೇಟಿಯಾದಾಗ ನಮ್ಮಲ್ಲಿರೋ ಒಂದು ಸ್ಫೂರ್ತಿ ಇನ್ನೂ ಜಾಸ್ತಿ ಆಗುತ್ತೆ. ಆ ರೀತಿಯಾದಂತಹ ಒಂದು ಕಾರ್ಯಕ್ರಮ ಇದು. ತುಂಬಾ ಸಂತೋಷ ಆಯಿತು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು. ಈ ಕಾರ್ಯಕ್ರಮ ಹೊರತುಪಡಿಸಿ ಒಂದು ಪ್ರಶ್ನೆ ತಮ್ಮನ್ನು ಕೇಳಬೇಕು ಅಂತ ಮೇಡಮ್. ಸಾಮಾನ್ಯವಾಗಿ ಇತ್ತೀಚಿನ ಯುವ ಜನತೆ, ಮುಖ್ಯವಾಗಿ ಹೆಣ್ಮಕ್ಳು ಹೀರೋಯಿನ್ ಆಗಬೇಕು ಅಂತ ಆಸೆ ಪಡ್ತಾರೆ ಅಥವಾ ನಟಿ ಆಗಬೇಕು ಅಂತ ಆಸೆ ಪಡ್ತಾರೆ. ಸೊ ಅವರು ಎಲ್ಲವನ್ನೂ ಕಲಿತಾರೆ, ಆದರೆ ಧ್ವನಿಗೆ ಪ್ರಾಮುಖ್ಯತೆ ಕೊಡೋಲ್ಲ. ಅವ್ರು ಅಂದ್ಕೊಳ್ಳೋದೇನು, ಸೌಂದರ್ಯ ಇದ್ಬಿಟ್ರೆ ಸಾಕು, ಕ್ಯಾಮ್ರಾದಲ್ಲಿ ಚೆನ್ನಾಗಿ ಕಾಣಿಸ್ಬಿಟ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನೆಲ್ಲ ಲೈಕ್ ಮಾಡ್ತಾರೆ, ಫಾಲೋ ಮಾಡ್ತಾರೆ. ಧ್ವನಿಗೇನು ಯಾರೋ ಒಬ್ಬರು ಕಂಠದಾನ ಕಲಾವಿದರು ಕೊಡ್ತಾರೆ, ಮುಗಿತಾರೆ. ಭಾಷೆ ಗೊತ್ತಿರೋದು ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದರೆ ನಿಮ್ಮನ್ನೇ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಧ್ವನಿ ಬಂದು ಅದ್ಭುತವಾಗಿರುತ್ತೆ. ಆಮೇಲೆ ನೀವು ಬಳಸುವಂಥ ಪದಗಳು, ನೀವು ನಿಮ್ಮ ಸಂವಹನ ಕ್ರಿಯೆ, ನಿಮ್ದೇನು ಕಮ್ಯುನಿಕೇಷನ್ ಸ್ಕಿಲ್ಸ್ ಇದೆ, ಎಲ್ಲರಿಗೂ ಆದರ್ಶ. ಸೊ ನಿಮ್ಮ ಬಾಯಿಂದ ಇದಕ್ಕೆ ಉತ್ತರ ಕೇಳಬೇಕು ಅಂತ ಆಸೆ. ನೀವು ಕೇಳಿದಂಥ ಪ್ರಶ್ನೆ ಎಷ್ಟು ಚೆನ್ನಾಗಿದೆ ಅಂದರೆ, ನಾನು ಎಷ್ಟೊಂದು ಸಂದರ್ಶನಗಳಲ್ಲಿ ಈ ಪ್ರಶ್ನೆ ಕೇಳದೇ ಇದ್ರೂ ಕೂಡ ನಾನು ಈ ಅಂಶವನ್ನು ಹೇಳ್ತಾ ಬರ್ತೀನಿ. ಯಾಕೆ ಅಂತಂದರೆ, ಈಗ ನಮ್ಮ ಜನ್ರೇಷನಲ್ಲಿ ಏನಿತ್ತು, ನಾವು ತುಂಬ ಬೇರೆ ಬೇರೆ ಅಭ್ಯಾಸಗಳನ್ನ ಮಾಡ್ಕೊಳ್ತಾ ಇದ್ವಿ. ಭಾಷೆ ಆಗ್ಬೋದು, ಧ್ವನಿ ವೇರಿಯೇಷನ್ಸ್ ಆಗ್ಬೋದು, ಅಥವಾ ಶಾಸ್ತ್ರೀಯ ನೃತ್ಯ ಕಲಿಯೋದಾಗ್ಬೋದು, ಅಥವಾ ಈಜು ಕಲಿಯೋದಾಗ್ಬೋದು, ಹಾರ್ಸ್ ರೈಡಿಂಗ್, ಎಲ್ಲ ಒಂದು ಅಭ್ಯಾಸಗಳನ್ನು ಮಾಡಿಕೊಂಡು ನಾವು ಜೀವನದಲ್ಲಿ ಮುಂದುವರಿತಾ ಇದ್ವಿ. ಆದರೆ ಈಗಿನ ಜನ್ರೇಷನಲ್ಲಿ ಏನಾಗಿದೆ, ಶಾರ್ಟ್ಕಟ್ಸ್. ನೀವು ಹೇಳಿದ ಹಾಗೆ ನಾನು ನೋಡೋಕ್ಕೆ ಚೆನ್ನಾಗಿದ್ದೀನಿ ಸಾಕು, ಹೇಗೂ ನಡ್ಕೊಂಡು ಹೋಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಒಂಚೂರು ಫೇಮಸ್ ಆದರೆ ಸಾಕು, ನನ್ನನ್ನು ಗುರುತಿಸ್ತಾರೆ, ನನ್ನನ್ನು ಒಳ್ಳೊಳ್ಳೆ ಪಾತ್ರಕ್ಕೆ ಕರೀತಾರೆ, ಇವೆಲ್ಲ ಇರುತ್ತೆ. ಇದರ ಸಲುವಾಗಿಯೇ ನೀವು ನೋಡಿದ್ರೆ 1-2 ಸಿನಿಮಾದಲ್ಲಿ ಒಂದು ಸ್ವಲ್ಪ ಹಿಟ್ ಆದಂಥ ಹೀರೋಯಿನ್ನು 4ನೇ ಸಿನಿಮಾದಷ್ಟೊತ್ತಿಗೆ ಎಕ್ಸಾಕ್ಟ್ಲಿ ಅಷ್ಟರಲ್ಲಾಗಲೇ ಪಾಪ 50 kg ಇದ್ದವ್ರು 80 kg ಆಗಿಬಿಟ್ಟಿರ್ತಾರೆ. ಅಂದರೆ ಅದು ಟೇಕನ್ ಫಾರ್ ಗ್ರಾಂಟೆಡ್, ನಾನು ಹೇಗಿದ್ರು ಮಾಡ್ಕೊಂಡು ಹೋಗ್ಬೋದು ಅನ್ನೋ, ಅದು ಲಾಂಗ್ ರನ್ನಲ್ಲಿ ತುಂಬಾ ಕಷ್ಟ ಆಗುತ್ತೆ. ಸೊ ನಮ್ಮ ಮುಂಚಿತವಾಗಿ ನಾವು ಏನೇನು ಅಭ್ಯಾಸಗಳನ್ನ ಮಾಡ್ಕೊಳ್ತೀವಿ ಅದು ನಮಗೆ ತುಂಬ ಕಾನ್ಫಿಡೆನ್ಸನ್ನು ಜೀವನದಲ್ಲಿ ಕೊಡುತ್ತೆ. ಅದು ಲಾಂಗ್ ರನ್ನಿಗೆ ಖಂಡಿತವಾಗಿಯೂ ಬೇಕಾಗುತ್ತೆ. ಅದು ಇದ್ರ ಜೊತೆಗೆ ಇನ್ನೊಂದು ಅಂಶ ಸೇರಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ ಕಳೆದ 11 ವರ್ಷದಿಂದ ನಾನು ಇಂಡಸ್ಟ್ರಿನಲ್ಲಿ ಇರೋದ್ರಿಂದ ನಾನು ನೋಡಿದಂಥ ಒಂದು ಅಂಶ,
ಏನಾಗುತ್ತೆ, ಒಂದು ಸ್ವಲ್ಪ ಸಕ್ಸಸ್ ಬಂದ ತಕ್ಷಣ ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಳ್ತಾ ಇದ್ದಾರೆ ಈಗಿನ ಜನ್ರೇಷನ್. ಅದು ತಪ್ಪಬೇಕು. ಯಾಕಂತಂದರೆ ನಾವು ಗ್ರೌಂಡೆಡ್ ಆಗಿರಬೇಕು. ಇವತ್ತು ಒಂದು ಸಾಧನೆ ಮಾಡಿರ್ತೀವಿ, ನಾಳೆ ಗೊತ್ತಿಲ್ಲ ಹೇಗಿದ್ದೀವೋ ಗೊತ್ತಾಗಲ್ಲ. ಸೊ ನೆಲದ ಮೇಲೇ ಇದ್ದರೆ ಬೀಳೋಕ್ಕೆ ಸಾಧ್ಯನೇ ಇಲ್ಲ. ನೀವು ಮೇಲೆ ಹಾರಾಡ್ತಿರುವಾಗ ಮಾತ್ರ ಬೀಳೋದಕ್ಕೆ ಸಾಧ್ಯ. ಹಾಗಾಗಿ ದಯವಿಟ್ಟು ನೆಲದ ಮೇಲೆ ಲೈಫ್ ಸ್ಟೈಲ್ನ ಎಷ್ಟು ಚೇಂಜ್ ಮಾಡ್ಕೊಳ್ತಾರೆ ಅಂತಂದರೆ, ನನಗೆ ಎಷ್ಟೊಂದು ಸಲ ಹೇಳಿದ್ದಾರೆ, ಏನು ಮೇಡಮ್ ಇನ್ನೂ ಈ ಫೋನ್ ಇಟ್ಕೊಂಡಿದ್ದೀರಾ, ಹೊಸದು ಬಂದಿದೆ ಚೇಂಜ್ ಮಾಡಿ. ನಮ್ಮ ಜನ್ರೇಷನ್ ಹೇಗೆ ಯೋಚನೆ ಮಾಡ್ತೀವಿ ಗೊತ್ತಾ, ಇನ್ನೂ ವರ್ಕ್ ಆಗ್ತಾ ಇದೆ. ನಾನು ಫೋನ್ ಯಾವತ್ತು ಫುಲ್ ಮಟಾಶ್ ಆಗುತ್ತೋ ಅವತ್ತೇ ನಾನು ಹೊಸ ಫೋನ್ ತೊಗೊಳ್ಳೋದು. ಎಕ್ಸಾಕ್ಟ್ಲಿ. ಯಾಕಂತಂದ್ರೆ ಅದರ ಅವಶ್ಯಕತೆ ಇಲ್ಲ. ಆಮೇಲೆ ಹೇಳ್ತಾರೆ, ಈಗ ಬೆಂಗಳೂರು ಅಂತ ಊರಿನಲ್ಲಿ ನೀವು ಪ್ರಾಕ್ಟಿಕಲಾಗಿ ಬದುಕಬೇಕು. ಏನು ಮೇಡಮ್ ಇನ್ನು ಈ ಕಾರ್ ಇಟ್ಕೊಂಡು ಓಡಾಡ್ತಾ ಇದ್ದೀರಾ, ಯು ಕ್ಯಾನ್ ಅಫೋರ್ಡ್ ಬಿಗ್ಗರ್ ಕಾರ್, ಯು ಕ್ಯಾನ್ ಅಫೋರ್ಡ್ ಅ ಬೆಟರ್ ಕಾರ್ ಅಂತ ನನಗೆ ಹೇಳ್ತಾರೆ. ಎಕ್ಸಾಕ್ಟ್ಲಿ. ನಾನು ಹೇಳ್ತೀನಿ, ಒಂದು ಸಲ ನನ್ನ ಕಾರ್ ಸುತ್ತ ನೋಡಿ ಎಷ್ಟು ಜನ ಗುದ್ದಿದ್ದಾರೆ. ಎಲ್ಲಿ ಪಾರ್ಕ್ ಮಾಡಿ ಇಟ್ಟು ಹೋದ್ರೂ ನಾನು ಹೇಳ್ತೀನಿ, ನನ್ನ ಕಾರೇ ಬೇಕಾ ಇವ್ರಿಗೆ ಗುದ್ದಕ್ಕೆ ಅಂತ. ಎಲ್ಲಿ ಹೋಗಿ ಪಾರ್ಕ್ ಮಾಡಿ ಬಂದ್ರೂ ಸುತ್ತಮುತ್ತ ಒಂದು 4 ಆದರೂ ಗುದ್ದಿರ್ತಾರೆ. ಯೋಚನೆ ಮಾಡಿ, ನೀವು 1 ಕೋಟಿ 2 ಕೋಟಿ ಕಾರ್ ತೊಗೊಂಡು ಆ ಥರದ್ದು ಗುದ್ದಿದಾಗ ನಿಮಗೆ ಜೀವನೇ ಹೋಗುತ್ತೆ. ಆಮೇಲೆ ಮೇಂಟೆನೆನ್ಸ್, ಪ್ರಾಕ್ಟಿಕಲ್ಲಾಗಿ ಬದುಕೋ ಆಲೋಚನೆ ಈಗಿನ ಜನ್ರೇಷನ್ ಬೆಳೆಸ್ಕೊಳ್ಬೇಕು ಅಂತ ನಾನು ಒತ್ತಿ ಹೇಳ್ತೀನಿ. ದಯವಿಟ್ಟು ಅದ್ರ ಕಡೆ ಗಮನ ಕೊಡಿ. ಭಾಳ ಅದ್ಭುತ ಮೇಡಮ್. ನೀವು ನಟನೆಯೇ ಅಷ್ಟೇ ಅಲ್ಲ, ಕಲೆನೇ ಅಷ್ಟೇ ಅಲ್ಲ, ವಿಚಾರವನ್ನು ಮಂಡಿಸೋದ್ರಲ್ಲೂ ಕೂಡ ಭಾಳ ಅದ್ಭುತವಾಗಿ ಒಂಥರ ಅರಳು ಹುರಿದಂಗೆ ಕನ್ನಡವನ್ನು ಮಾತಾಡೋದ್ರ ಮುಖಾಂತರ ಮಾಡಿದಿರಿ. ಮತ್ತು ನಿಮಗೆ ನಮ್ಮ ಸಮುದಾಯ TV ವಾಹಿನಿಯಿಂದ ನಿಮ್ಮಂಥ ಕಲಾವಿದರು ಇನ್ನೂ 100ರಷ್ಟು ಜನ ಕನ್ನಡ ಚಿತ್ರರಂಗಕ್ಕೆ ಬರಲಿ, ಭಾರತ ಮಾತೆಯ ಮಡ್ಲಿಗೆ ಸಿಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ತುಂಬ ಒಳ್ಳೆ ಪ್ರಶ್ನೆಗಳನ್ನು ಕೇಳಿ ನನಗೂ ಒಂದು ಮಾತಾಡೋದಕ್ಕೆ ಉತ್ತೇಜನ ಕೊಟ್ರಿ ನೀವು. ಆ್ಯಕ್ಚುಲಿ ಯಾಕಂದ್ರೆ ನಾವು ಮಾತಾಡೋರ್ಗು ಎಲ್ಲ ಕಡೆ ಮಾತು ಬರಲ್ಲ. ನೀವು ಯಾವ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತೀರಾ, ಯಾವ ರೀತಿಯಾದಂಥ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀರಾ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಧನ್ಯವಾದಗಳು. ಕನ್ನಡದ ಜನತೆ ನಮ್ಮ ಕನ್ನಡದ ಸಮುದಾಯ TVಯನ್ನು ತಪ್ಪದೇ ವೀಕ್ಷಿಸಿ, ಅವರು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ತರ್ತಾರೆ. ನೀವು ನೋಡಬೇಕು, ನಮ್ಮ ಕನ್ನಡ ವಾಹಿನಿಯನ್ನು ಬೆಂಬಲಿಸಬೇಕು. ಧನ್ಯವಾದಗಳು. Dr. Sai Sanskriti. I have been in the education industry at a very tender age. I'm one of the youngest PhDs from Jain University. It is an encouragement for me. Thank the organizers for giving me this. Thank you so much. Yeah, I'm Dr. Shamla Prasad. I'm a practicing Ayurvedic physician since 26 years. I'm an entrepreneur and I'm a postgraduate in English literature. I'm an awardee of Lord Dhanvantari Award also. And I have been associated with the medicine for a long time. Padma Priya and Smita Raju has been a friend for years. So I am here today to receive this award. This award is not only for me, this is for every woman who has achieved her dreams, who has come a long way with all the hurdles in her way and come a victory always. Thank you everyone, and I hope every woman has the strength to achieve her dreams. Thank you Shanna. We Samudaya TV congratulates you once again for achieving award. Thank you very much. All the very best for you. ಈ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷ ಇದ್ರೆ ಏನು ಗೊತ್ತಾ, ನಮ್ಮನ್ನು ಬಹಳ ನಗಿಸಿ ಬಹಳ ಸಂತೋಷವಾಗಿರಿಸ್ತಕ್ಕಂಥ ಜಗ್ಗೇಶ್ ರವರ ಧರ್ಮಪತ್ನಿ ಹಾಗೂ ಅವರು ಅವರದೇ ಆದಂಥ ಸ್ವಂತವಾದ ಸಾಧನೆಯಲ್ಲಿ ಗುರುತಿಸ್ಕೊಳ್ತಾ ಇರತಕ್ಕಂಥ ಪರಮಲ ಜಗ್ಗೇಶ್ ಮ್ಯಾಮ್ ಇದ್ದಾರೆ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ, ಆದರೂ ಒಂದೆರಡು ಮಾತು ಹೇಳ್ತೇನೆ. ಅವರು ಸ್ಫೂರ್ತಿಯನ್ನು ತುಂಬ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪೋಷಕಾಂಶಗಳ ಕೊರತೆಯಿಂದ ಬಹಳಷ್ಟು ಸಮಸ್ಯೆಗಳು ತುತ್ತಾಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಮಹಿಳೆಯರು, ಅದರಲ್ಲಿ ತಾಯಂದರು. ಅಂಥವ್ರಿಗೆ ಯಾವ ರೀತಿಯಾದಂಥ ಒಂದು ಆರೋಗ್ಯವನ್ನು ವೃದ್ಧಿಸುವಂಥ ಪೋಷಕಾಂಶಗಳನ್ನು ಪಡ್ಕೊಳ್ಬೋದು ಅನ್ನೋದನ್ನು ಬಹಳ ಒಂದು ವೈಜ್ಞಾನಿಕದ ಮಟ್ಟದಲ್ಲಿ ಬೋಧನೆ ನೀಡ್ತಾ ಬರ್ತಾ ಇದ್ದಾರೆ. ಇನ್ಯಾಕೆ ತಡ, ಅವ್ರನ್ನ ಮಾತನಾಡಿಸಿ ಅವರ ಒಂದು ವಿಶೇಷವಾದಂಥ ನಗುವಿನ ಜೊತೆಗೆ ಮಾತುಗಳು ಕೇಳಿ ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ಕಾರ ಮೇಡಮ್. ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ರಿ, ಹೇಗೆ ಅನಿಸ್ತಾ ಇದೆ? ಬಹಳ ಖುಷಿ ಆಗುತ್ತೆ. ಐ ಥಿಂಕ್ ಎಲ್ಲೇ ಹೆಣ್ಮಕ್ಳು ಅಂದಿದ್ದ ಕೂಡಲೇ ಒಂದು ಎಕ್ಸ್ಟ್ರಾ ವಿಶೇಷ ಲವ್ ಇರುತ್ತೆ. ಯಾಕಂದರೆ ಎಲ್ಲ ಹೆಣ್ಮಕ್ಳು ನಡೆದು ಬಂದಿರುವಂಥ ಹಾದಿ ಇರ್ಬೋದು, ಅವರು ಅನುಭವಿಸಿರುವಂಥ ಕಷ್ಟಗಳಿರ್ಬೋದು, ನಾವು ಅದನ್ನು ವಿ ಹ್ಯಾವ್ ಕಮ್ ಥ್ರೂ ದ್ಯಾಟ್ ಅಲ್ವಾ. ಸೊ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಎಲ್ಲ ವಿಭಿನ್ನ ಕ್ಷೇತ್ರಗಳಿಂದ ಆ ಹೆಣ್ಮಕ್ಳನ್ನ ಕರೆದು ಒಂದು ಗೌರವ ನಾವು ಸಲ್ಲಿಸಿದಾಗ, ಅದರಲ್ಲಿ ನಾವು ಭಾಗಿಯಾದಾಗ ನಮ್ಮಲ್ಲೇ ಏನೋ ಒಂದು ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಸೂಪರ್ ಮ್ಯಾಮ್. ಮತ್ತು ಈ ಒಂದು IWDIA 5ನೇ ವಾರ್ಷಿಕೋತ್ಸವ ಸಾಮಾನ್ಯವಾಗಿ ಪುರುಷರು ಮಾಡಿದ್ರೇ ಬಹಳ ಕಷ್ಟ. ಒಂದು ಸಂಸ್ಥೆಯನ್ನು ಒಂದು ಸರಿ ಮಾಡಿ ಇನ್ನೊಂದು ಸರಿಗೆ ತಂದುಕೊಡೋದು, ಅದು ಈಗಿನ ಕಾಲದಲ್ಲಿ. ಅಂದರೆ ಸ್ಪಷ್ಟವಾಗಿ ಹೇಳಬೇಕು ಅಂತಂದರೆ ಪ್ರಾಮಾಣಿಕವಾಗಿ ಮಾಡೋದು ಭಾಳ ಕಷ್ಟ ಇದೆ. ಅದರಲ್ಲಿ ಈ ಹೆಣ್ಣುಮಕ್ಕಳು 5ನೇ ವರ್ಷಕ್ಕೆ ಕಾಲಿಟ್ಟು ಮಾಡ್ತಿದ್ದಾರೆ. ಸೊ ಅವರಿಗೆ ಬೆಸ್ಟ್ ವಿಷಸ್ ಏನು ಕೊಡ್ತೀರಿ? ಖಂಡಿತವಾಗ್ಲೂ ನೋಡಿ, ನನಗೆ ಸಮಯದ ಕೊರತೆ ಇರೋ ಪ್ರಯುಕ್ತ 1 ತಿಂಗಳಲ್ಲಿ ಇಷ್ಟು
ಎಷ್ಟೋ ನಮಗೆ ಒಂದು ಇವೆಂಟ್ ಕರೆದಿದ್ರು, ನನ್ನ ಕೈಯಲ್ಲಿ ಅಟೆಂಡ್ ಮಾಡೋಕ್ಕಾಗಲ್ಲ. ಆದರೆ ಪದ್ಮಪ್ರಿಯ ಅವ್ರ ಇವೆಂಟಿಗೆ ವಿಶೇಷವಾಗಿ ಸ್ವಲ್ಪ ಆದರೂ ಟೈಮ್ ತೆಗೆದಿಟ್ಟು ಬರ್ತೀನಿ. ಈಗ ಇದು ಮುಗಿಸ್ಕೊಂಡು ಮೈಸೂರಿಗೆ ಹೋಗಬೇಕು, ಒಂದು ರಿಸೆಪ್ಷನ್ ಇದೆ. ಆದರೆ ಯಾಕೆ ಬರ್ತೀವಂದರೆ, ನೀವು ಹೇಳಿದಂಥ ಮಾತು, ತುಂಬ ಶ್ರಮ ಪಡ್ತಾರೆ. ಎಷ್ಟು ಚೆನ್ನಾಗಿ ಬೇರೆ ಬೇರೆ ಕ್ಷೇತ್ರಗಳಿಂದ ಹೆಣ್ಮಕ್ಕಳನ್ನ ಹುಡುಕಿ ಆಯ್ಕೆ ಮಾಡಿ ಆ ಅರ್ಹತೆ ಇರೋರಿಗೆ ಅವರು ಆ ಒಂದು ಪ್ರಶಸ್ತಿ ಕೊಡುವಾಗ ನಮ್ಮಲ್ಲಿ ಆಸೆ ಇರುತ್ತೆ ಮಾಡಬೇಕು ಅಂತ, ಟೈಮ್ ಸಿಗಲ್ಲ. ಇನ್ನೊಬ್ಬರು ಮಾಡ್ತಾ ಇರುವಾಗ ಅಟ್ಲೀಸ್ಟ್ ಬೆಂತಟ್ಟಷ್ಟು ಒಂದು ಸಮಯ ಮಾಡ್ಕೊಂಡ್ಬಂದು ಮಾಡೋದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಇದು ಆಲ್ಮೋಸ್ಟ್ ನನ್ನ 3rd ಟೈಮ್. ನಾನು ಅದೇ ಕೇಳ್ತೀನಿ, ಯಾಕ್ರಿ ಪ್ರತಿ ಸರಿ ಕರಿತೀರಾ ಮೇಡಮ್, ಒಂದು 2 minutes ಒಂದು ಗುಡ್ ವಿಶಸ್. ಯಾಕಂದರೆ ಐ ಥಿಂಕ್ ಹಾರ್ಟ್ಲಿ ವಿಶ್ ಮಾಡ್ತೀವಿ, ಇಟ್ ಮೇಕ್ಸ್ ಅ ಡಿಫ್ರೆನ್ಸ್. ಭಾಳ ಅದ್ಭುತ ಮ್ಯಾಮ್. ನಿಮಗೊಂದು ಕಾಂಪ್ಲಿಮೆಂಟ್ ಕೊಡ್ಬೇಕು ಮ್ಯಾಮ್. ನಿಮ್ಮ ವಾಯ್ಸು ಅದ್ಭುತ ಕೇಳಲಿಕ್ಕೆ, ಕನ್ನಡ ಇನ್ನೂ ಅದ್ಭುತ. ಇನ್ನೊಂದು ಕಾಂಪ್ಲಿಮೆಂಟ್ರಿ ಅಂದರೆ ಸ್ಮೈಲ್ ಮ್ಯಾಮ್. ಫಸ್ಟು ನಿಮಗೆ ಮೈಕ್ ಸಿಕ್ಕಿದ ತಕ್ಷಣ ಅಥವಾ ಯಾರಾದರೂ ಮಾತಾಡ್ಸ್ಬೇಕು ಅಂದ ತಕ್ಷಣ ಬಹಳ ನಗುಮುಖದಿಂದ ಮಾತಾಡ್ತೇವೆ. ಸೊ ಇದಕ್ಕೇನು ಕಾರಣ ಮೇಡಮ್? ಏನು ಅಂದರೆ, ಎಲ್ಲರೂ ಇಲ್ಲಿ ಹಾಲಲ್ಲಿ ಎಷ್ಟು ಜನ ಇದ್ದರು ಮತ್ತು ಈ ಪ್ರೋಗ್ರಾಮ್ನ ಎಷ್ಟು ಜನ ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಇದ್ದೇ ಇರುತ್ತೆ. ಆದರೆ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡ್ತೀವಿ? ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ಒಂದು ಬಿಗ್ ವೈಟ್ ಶೀಟ್, ಒಂದೇ ಒಂದು ಪೆನ್ ಮಾರ್ಕ್ ಬಿತ್ತು ಅಂದರೆ ನಿಮಗೇನು ಕಾಣುತ್ತೆ ಅಂದರೆ, ಆ ದೊಡ್ಡ ವೈಟ್ ಶೀಟ್ ಬಿಟ್ಬಿಟ್ಟು ಅಲ್ಲೇನೋ ಕಪ್ಪು ಚುಕ್ಕಿ ಕಾಣುತ್ತೆ ಅಂತಾರೆ. ನಮಗೇ ಗೊತ್ತಿಲ್ಲದಂಗೆ ದೇವ್ರು ಇಷ್ಟು ಒಳ್ಳೇದು ಕೊಟ್ಟಿರುವಾಗ ಆಗಿರುವಂಥ ಒಂದು ಸಣ್ಣ ಕಷ್ಟವನ್ನು ನಮ್ಮ ಮನಸ್ಸಲ್ಲಿ ದೊಡ್ಡದು ಮಾಡ್ಕೋತೀವಿ. ಯಾಕೆ ಬೇರೆ ಎಲ್ಲ ಪಾಸಿಟಿವ್ ನೋಡಬಾರ್ದು? ಒಂದು, ನಮ್ಮ ಮನಸ್ಸಿಗೆ ನಾವು ತಗೋಬೇಕಾಗಿರೋದು, ಪ್ರತಿಯೊಂದು ಮನುಷ್ಯನ ಜೀವನದಲ್ಲಿ ಕಷ್ಟ ಸುಖ ಇರುತ್ತೆ. ಸೆಕೆಂಡ್, ಸೋಷಿಯಲ್ ಮೀಡಿಯಲ್ಲಿ ನೋಡೋದೆಲ್ಲ ನಂಬಕ್ಕೆ ಹೋಗಬೇಡಿ. ಕಾರಣ, ಈಗ ನಾವೇ ಒಂದು 50 ಫೋಟೋ ತೊಗೊಂಡಿರ್ತೀವಿ, ಯಾವ್ದು ಅಪ್ಲೋಡ್ ಮಾಡ್ತೀವಿ? ಯಾವುದು ಬೆಸ್ಟ್ ಇರುತ್ತೆ? ನಮ್ಮ ಮುಖ ಯಾವ್ದ್ರಲ್ಲಿ ಚೆನ್ನಾಗಿದೆ, ನಾವು 5-6 ಜನ ಇದ್ದರೆ ನನ್ನ ಮುಖ ಯಾವ್ದ್ರಲ್ಲಿ ಚೆನ್ನಾಗಿರುತ್ತೋ ಅದನ್ನೇ ಮಾಡ್ತೀವಿ. ಬಟ್ ನಾವು ಅದನ್ನ ನೋಡಿ ಏನು ಅನ್ಕೋತೀವಿ, ಅವ್ರಿಗೇನಪ್ಪ ಕೊರತೆ, ಎಷ್ಟು ಚೆನ್ನಾಗಿದ್ದಾರೆ. ಸೊ ಇಟ್ ಈಸ್ ನಾಟ್ ಫ್ಯಾಕ್ಟ್. ನಾನು ಹೇಳೋದು, ಎಸ್ಪೆಷಲಿ ಕೋವಿಡ್ ಬಂದ ಮೇಲಂತೂ ನಾವು ಬೆಳಗ್ಗೆ ಎದ್ದಿದ್ದೀವಿ, ಉಸಿರಾಡ್ತಾ ಇದ್ದೀವಿ ಅಂದರೆ ಅದೇ ದೇವ್ರು ಕೊಟ್ಟಿರೋ ವರ. ಇವತ್ತು ರಾತ್ರಿ ನೀವು ಮಲ್ಗೋಕ್ಕೆ ಮುಂಚೆ ನಿಮ್ಮ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು 10 ನಿಮಿಷ ಆದರೂ ಮಾಡಿ. ಆವಾಗ ನಿಮ್ಮ ಜವಾಬ್ದಾರಿಗಳು ನಿಮಗೆ ದೊಡ್ಡದು ಅನಿಸಲ್ಲ. ಇಲ್ಲಾಂದರೆ ತುಂಬ ಹೆಣ್ಮಕ್ಳು ನಾನು ನೋಡುವಂಥದ್ದು ಕೊರಗೋದೇನು ಅಂದರೆ, ಜೀವನ ಪರ್ಯಂತ ಮಕ್ಕಳಿಗೆ ಗಂಡನಿಗೆ ಎತ್ತಿಟ್ಬಿಟ್ಟಿರ್ತಾರೆ. ಮಕ್ಕಳು ದೊಡ್ಡವರಾದಾಗ ಅವರ ದಾರಿ ತಪ್ಪಿಲ್ಲ, ದಟ್ಸ್ ನಾಟ್ ರಾಂಗ್. ಯಾಕಂದರೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಮಕ್ಕಳು ಅವ್ರ ದಾರಿ ನೋಡ್ಕೊಂಡು ಹೋದಾಗ, ನನಗೆ ತಿಂಡಿ ತಿಂದಾಗ ಕೇಳೋರಿಲ್ಲ, ಕಾಫಿ ಕುಡ್ದಾಗ ಕೇಳೋರಿಲ್ಲ ಅಂತ ಹೆಣ್ಮಕ್ಳು ಕೊರಗೋದು. ಸೊ ನಾ ಹೇಳೋದು, ಕೊರಗಬೇಡಿ. ನೀವು ಯಾಕೆ ಬೇರೆಯವ್ರು ಕಾಯ್ತೀರಾ? ನಿಮಗೆ ಕಾಫಿ ಕುಡಿಯೋಕ್ಕೆ ಇಷ್ಟನಾ? 10 ನಿಮಿಷ ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂತ ನಿಮ್ಗೆ ಇಷ್ಟವಾದ ಹಾಡು ಹಾಕ್ಕೊಳ್ಳಿ, ಕಾಫಿ ಕುಡೀರಿ, ಮುಗಿಸ್ರಿ. ಇನ್ನೊಬ್ರಿಗೆ ನಿಮ್ಮ ಸಂತೋಷದ ಬೀಗವನ್ನು ಕೊಡಬೇಡಿ. ನಿಮ್ಮ ಸಂತೋಷ ನಿಮ್ಮ ಕೈಯಲ್ಲಿರಲಿ. ಎಲ್ಲರಿಗೂ ಕಷ್ಟ ಇದೆ. ಈಗ ನಾನು ನಿಮ್ಮ ಹತ್ರ ಮಾತಾಡುವಾಗ ನನ್ನ ಕಷ್ಟಗಳು ಹೇಳೋಕ್ಕಾಗತ್ತಾ? ಅಥವಾ ನಿಮಗೆ ಒಂದು 2 ನಿಮಿಷ ಮಾತಾಡಿದ್ರು ನಿಮ್ಮ ಮನಸ್ಸಿಗೆ ಸಂತೋಷ ಕೊಡುವಂಥದ್ದು ನಾನು ಮಾತಾಡಿದ್ರೆ ನಿಮ್ಮ ನೆನಪಲ್ಲಿ ಉಳಿಯುತ್ತೆ. ಮತ್ತು ನನಗೆ ಅದು ರಿಫ್ಲೆಕ್ಷನ್ ಥರ ಆಟೋಮ್ಯಾಟಿಕ್ ಆಗಿ ನನ್ನ ಕಷ್ಟಗಳು ಹೋಗಿ ನಿಮಗೆ ಮಾತ್ರ ಅಲ್ಲ, ಐ ಬಿಕಮ್ ಹ್ಯಾಪಿ. ಇದರಲ್ಲಿ ಒಂಚೂರು ಸ್ವಾರ್ಥನೂ ಇರುತ್ತೆ. ಸೊ ಎಸ್, ಇಷ್ಟಪಟ್ಟು ಮಾಡಿ, ಕಷ್ಟಪಟ್ಟು ಏನು ಮಾಡಬೇಡಿ ಲೈಫಲ್ಲಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್, ಈ ಟಿ ವಿ ಚಾನೆಲ್ ಹೆಸರು ಕೇಳಿದ ಕೂಡಲೇ ನಮ್ಮವ್ರದ್ದು ಅಂತ ಅನ್ಸುತ್ತಲ್ವಾ, ಸಮುದಾಯ ಟಿ ವಿ. ಸೊ ಎಸ್, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು.